ಬೇಕಾದದ್ದಿತ್ತಂದ್ರ ತೂಕುಡಿಕ್ ಬರುದಿಲ್ಲ, ನಿದ್ದೆ ಬರುದಿಲ್ರಿ. ಕಡೆ ಇಚ್ಛಾ ಆಯ್ತಂದ್ರ ನಿದ್ದೆ ಬರುದಿಲ್ಲ, ಏನು ಬರುದಿಲ್ಲ. ಏನ್ ಅದಕ್ಕ ಇವನ್ನೆಲ್ಲ ವಾಜ್ಯ ಮಾಡ್ಬೇಕು. ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘ ಸೂತ್ರತಃ ಅಂತ. ಆಲಸ್ಯ ಅನ್ನೋದು ದೊಡ್ಡ ವೈರಿ ಅದು ನಮ್ದು. ಏನ್ ಆಲಸ್ಯತನ ಇದೆಲ್ಲ ತಮೋ ಗುಣದಿಂದ ಬರ್ತದ ನಮ್ಗೆ. ಏನ್ ಆಲಸ್ಯತನ ಅಂತ ಆಹಾರವನ್ನು ವರ್ಜ್ಯ ಮಾಡಬೇಕು. ಮಬ್ಬು ಆಗುವಂತ ಆಹಾರ ತಿಂತೇವಿ, ಅದಕ್ಕೆ ಮಬ್ಬಿಗೆ ಬೀಳ್ತೀವಿ. ಹೌದಿಲ್ಲ? ಅದು ಮಿತವಾಗಿ ಊಟ ಮಾಡ್ಬೇಕಿಲ್ಲ. ಅದನ್ನು ಎಗ್ಗಳಾಗಿ ಸಾತ್ವಿಕ ತಿಂದ್ರೆ ಎಗ್ಗಳಾಗಿ ಅದನ್ನು ಹೊಡೆದ್ರೆ ಜಗ ಉಳಿಲಂಗ ಯಾಗ್ರಿ? ಅದಕ್ಕೆ ಅವ್ರು ಆಹಾರ ತಿನ್ಬೋಗ್ಬೇಕಪ್ಪ ಅಂದ್ರೆ ಇವೆಲ್ಲ ಬರ್ತಾವ. ಸಾಧಿಸ್ಬೇಕಂತಂದ್ರೆ ಎಂಥ ಅನ್ನ ನೀವು ಉಂತಿ ಅಂಥ ಮನಸ್ಸು ಪಡಿತಿ. ಅದನ್ನ ಯಾವ ಪ್ರಮಾಣದಾಗ ತಗೋತಿ ನೋಡು, ಅದಕ್ಕೊಂದು ಲಿಮಿಟ್ ಐತಿ. ಅದಕ್ಕೆ ಯೋಗಿಗಳು ಅವನ್ನೆಲ್ಲ ಪಾಲನೆ ಮಾಡ್ತಾರೆ. ಆಹಾರ ನಿಯಂತ್ರಣ ಮಾಡಿದಾಗ ಯೋಗ ಸಿದ್ಧಿಸ್ತದೆ. ಕಂಡದ್ದೆಲ್ಲ ತಿನ್ಕೊಂತ ಯಾಕ್ರಿ? ನಿಯಂತ್ರಣ ಇಲ್ಲ. ಎಲ್ಲಿ ಸಿದ್ಧಿಸ್ಬೇಕಾದ್ರೆ ತಿಂದ ಮ್ಯಾಗ ಅದ್ರ ತಕ್ಕಂಗ ಗುಣಗಳ ತಯಾರಕ್ಕವ, ಗುಣಗಳ ತಕ್ಕಂಗ ನೀನು ಕರ್ಮಗಳನ್ನು ಮಾಡಾಕ ಬಿಡ್ತೀವಿ. ಮಾಡಿದಿಂದ ಅದರ ಫಲ ಉಣ್ಣಾಕ ಹುಟ್ಟಬೇಕಾಗೈತಿ. ಮಾಡಿದಿಂದ ಅದರ ಫಲ ಉಣ್ಣಬೇಕಾಗೈತಿ. ಹೆಂಗ ನಡೆದೈತಿ ನಮ್ಮ ಜೀವನ ಎಲ್ಲ. ಎಲ್ಲಾನು ಬೇಕಾ ಅಂತ ಅನ್ಕೊ. ನೀ ವ್ಯಾಯಾಮ ಮಾಡೋದು ಬೇಕಾಗಿಲ್ಲ. ಶರೀರ ಕರಗಿಸ್ಬೇಕಾತಂದ್ರ ಬಹಳ ಅಗ್ದಿ ಸರಳ ವ್ಯಾಯಾಮ ಅಂತಂದ್ರ ಹಿಂಗ್ ಚಂಡ ಅಡಿಗಾಡ್ಸೋದಷ್ಟು ಮಾಡೋಣ ಅಂತ. ಏನ್ ಕೊಟ್ರು ಅಲ್ಲಿಪನ ಅಂತ. ಹೌದಿಲ್ಲ? ಅಗದಿ ಸರಳ ವ್ಯಾಯಾಮ ಇದೆ. ಹೌದಿಲ್ಲ? ಇಷ್ಟಾರ ಮಾಡನಿ, ಎಷ್ಟು ಮಾಡಾಕ್ ಕಲಿಯ. ಹೌದಿಲ್ಲ? ಮಾಡಕ್ ಆಗ ನಾನು ಚಂಡ ಅಡಿಗಾಡ್ಸ ಬ್ಯಾಡ್ ನಮಗ ಅನ್ನೋದಿಲ್ಲ. ಹೇಗ್ರಿ? ಸಾಮಾನ್ಯ ಬರುದಿಲ್ಲ. ಅದು ವಯಸ್ಸಾದಂಗ ಹೆಚ್ಚಕತ್ತ. ಹೌದಿಲ್ಲ? ಸುಳ ಮ್ಯಾಗಿನ ಮಾತಿಗೆ ನಾವೇನ್ ತಿನ್ನೋದಿಲ್ಲ ಬಿಡಪ್ಪ ಅದನ್ನ ಅಂತ. ನಿಮ್ ಸಂಬಂಧ ತಿನ್ನೋದ್ರಿ ನಾವು ಇದನ್ನಂತ. ಹೌದಿಲ್ಲ? ಒಳಗೆಲ್ಲ ಅದ ಇರ್ತೈತಿ. ಹೌದು, ಒತ್ತಾಯ ಮಾಡಿದ್ರೆ ಎಲ್ಲ ಮಾಡ್ತೀವಿ ಬಿಡಪ್ಪ ನೀ ಅಂತಿದ್ರ ಅಜ್ಜಾರ. ಈಗ ತೆಗ್ನ್ಯಾಕ್ ಕುಂಡ್ರತ್ತೇನ್ ಕುಂಡಿರ್ತಿ ಅಂತಿದ್ರ ಅಜ್ಜಾರ. ತೆಗದ ಅದ್ರಾಗ ಕುಂಡ್ರು, ಇದ್ರಾಗ ಇಳಿ ಅಂದ್ರೆ ಇಳಿತಿ, ವಾಲಿ ಮರ ಅಂತಿ. ಹೌದಿಲ್ಲ? ಒತ್ತಾಯ ಮಾಡ್ತಾನೆ, ಈಗ ತೆಗ್ನ್ಯಾಕ್ ಕುಂಡ್ರು ನೀ ಹಂಗಾರ. ಸ್ವತಃ ವಿಚಾರ ಬೇಕು ಬೇಡ. ಅವ್ರು ಒತ್ತಾಯ ಮಾಡಿದ್ರೆ ಅದಕ್ಕೆ ಮಾಡಿದ ಸುಡ ಇಲ್ಲಿ ಒತ್ತಾಯ ಮಾಡಿ ನಾನು ನಿನಗ್ ಬೇಕಾಗೈತೆ ಅದು ಬೇಕಾಗೈತಿ ನನಗೆ. ಎಲ್ಲರೂ ಸುಖ ಹೊಂದ್ಬೇಕನ್ನೋ ಇಚ್ಛೆ ಐತಿ ಎಲ್ಲರದು. ಆದ್ರೆ ಕ್ರಮ ಎದನ್ನ ಹಿಡಿದಿವಿ ನೋಡ್ಕೊಳ್ಳಿ. ಇದ್ದ ಸಮಾಧಾನ ಕೆಡಿಸೋ ಕ್ರಮ ಹಿಡಿದಿವಿ ನಾವು. ನಿಮ್ಮಲ್ಲಿ ಇದ್ದದನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ ಅದು? ಇದ್ದದ್ರ ಕಡೆ ಲಕ್ಷ ಕೊಟ್ಟಾಗ ಅದು ಅನುಭವ ಬರ್ತೈತಿ. ಅಂತರಂಗದಲ್ಲಿ ಇರುವುದದು ಸಮಾಧಾನ ಶಾಂತಿ, ಬಹಿರಂಗದಲ್ಲಿ ಹಣಿಕೆ ಆಗಕತಿ ಇಂದ್ರಿಯಗಳ ಮೂಲಕ. ಬಹಿರ್ಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರುದಿಲ್ಲ. ಮನಸ್ಸು ಮತ್ತು ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಇದು ಪ್ರತಿಯೊಬ್ಬರಿಗೂ ಅನುಭವ ಬರ್ತದೆ. ಮನೋನಿಗ್ರಹ, ಅದಕ್ಕೆ ಶಮ ದಮ ಬೇಕದು. ಅವು ಆಗ್ಲಿಲ್ಲ ಅಂದ್ರೆ ಬರೀ ಹೊರಗ ಸರಿಗಾಡೋದು ಆಯ್ತು. ನಾವು ಸರಿಗಾಡೋ ಚಾಳಿ ಅಂತಾರಲ್ಲ, ಯಾಕ್ರಿ? ಬಹಿರ್ಮುಖ ವೃತ್ತಿಗೆ ಅದು ಸರಿಗಾಡೋ ಚಾಳಿ. ಅದು ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು, ಇವದರಾಗ ಸುಖ ಐತಿ ರೂಪದಾಗ, ಗಾಯನದೊಳಗ. ಇದ ಬಹಿರ್ಮುಖ ವೃತ್ತಿ ಒಳಗ ಅದೇವು ನಾವೆಲ್ಲ. ಇದರಲ್ಲಿ ದೋಷವನ್ನ ಯಾವ ಕಾಂತಾನ ಅವ ಅದನ್ನ ಬಂದ್ ಮಾಡ್ತಾನ. ಅಂತರ್ಮುಖಿಯಾಗಿ ಅದನ್ನ ನಿಜವನ್ನ ತಿಳ್ಕೊತಾನ. ಯಾವಾಗಲೂ ಅಂತರ್ಮುಖ ವೃತ್ತಿ ಒಳಗಿರೋದು. ಇದನ್ನು ಸಾಧಿಸ್ಬೇಕಾದ್ರೆ ನಿಜವಾದ ಸಾಧಕ ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನಕ್ಕನ ಏನು ಇಲ್ಲ ಅದ್ರಾಗಂತ. ಅಂತರ್ಮುಖ ವೃತ್ತಿ ಒಳಗೆ ಕಂಡುಕೊಳ್ಳೋ ಕೆಲಸದ ಯಾವಾಗಲೂ ಒಳಗ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ. ನಾವು ಹೊರಗಿನ್ನ ಹಣಿಕೆ ಹಾಕ್ಬೇಕು ಅದರಾಗ, ರೂಪದಾಗ, ಗಾಯನದೊಳಗ.
ವಾಸನೆ ಒಳಗ, ರುಚಿ ಒಳಗ, ಸ್ಪರ್ಶದೊಳಗ ಅವ್ರ ಕೆಲಸ ಅಲ್ಲಿ ಅದು. ನನ್ನ ಶರೀರ ಜೀರ್ಣ ಆದ್ರೂ ಹೊರಗೆ ಹಣಿಕೆ ಹಾಕೋದು ಬಿಡುವಲ್ಲಿ. ಯಾವಾಗಪ್ಪ ನೀ ಶಾಣೆ ಆಗೋದು? ಹೊರಗೆ ಹಣಿಕೆ ಹಾಕೋದು ಕೈ ಬಿಟ್ಟಾಗೋದಿಲ್ಲ. ಅದ್ರಾಗ ಏನೂ ಇಲ್ಲ ಅಂತ ತಿಳ್ಕೊಂಡು ಅಂತರ್ಮುಖಿ ಆಗ್ಬೇಕು. ನೀವು ಯಾವಾಗಲೂ ಒಳಗೆ ನಿಜವಾಗಿ ಅಭ್ಯಾಸ ಮಾಡ್ಬೇಕ. ನಾವು ಯಾವಾಗಲೂ ಅಂತರ್ಮುಖ ವೃತ್ತಿ ಒಳಗಿರ್ತಾವ. ನಾವು ಇವನ್ನೆಲ್ಲ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡ ಬರ್ತೈತಿ ಅಂತರ್ಮುಖ ವೃತ್ತಿ. ವಿವೇಕದಿಂದ ಅದು ಬರ್ತೈತಿ. ವಿವೇಕದಿಂದ ಶಮದ ಮಾದಿಗಳು ನೆಲೆಯಾಗಿ ನಿಂತಾಗ ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸ ಮಾಡಕ್ ಬರ್ತೈತಿ. ನಾವು ಇಲ್ಲ ವಾಸನೆಗಳು ಎಲ್ಲ ಹೊರಗೆ ಎಳ್ಕೊಂಡು ಹೋಗ್ತಾವ ನಾವು. ಅದ್ರಾಗೈತಿ ಇದ್ರಾಗೈತಿ ಅಂದ್ರೆ ಅದು ಚಂದ ಐತಿ, ಇದು ಚಂದ ಐತಿ, ಅದು ರುಚಿ ಐತಿ, ಇದು ರುಚಿ ಐತಿ. ಹೌದಿಲ್ಲ? ಆ ಇಂದ್ರಿಯಗಳು ಯಾವ ಸೆಳವಿಗೆ ಹೋಗಿಬಿಡ್ತೀವಿ. ಸೆಳವಿಗೆ ಬಿದ್ದಂದ್ರೆ ಇದರಿಂದ ಕಡೆಗೆ ಆಗೋದು ಬಹಳ ಕಠಿಣ. ಸಿಕ್ಕ ಮ್ಯಾಗ ನೊಣ ಸುಂಬಳದಾಗ ಸಿಕ್ತಂದ್ರೆ ಪಾರಾಗೋದು ಹೇಳಕ ಅವರು ಅಲ್ಲೇ ಸತ್ತು ಹೋಗೋದು ಅಂತ. ಹಂಗ ಇದ್ರ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ತೀರ್ ನೀನು ಇಲ್ಲೇ ನೀವು ಹೋಗೋದು. ನೀವು ಎಷ್ಟು ಜನ್ಮಗಳಾದವ್ರಿ ಬಹಿರ್ಮುಖ ವೃತ್ತಿ ವ್ಯಾಮೋಹಕ್ಕೆ ಬಿದ್ದ, ಇದು ಚಟಕ್ಕೆ ಬಿದ್ದ ಕಾರ ಏನ್ ಅದ ಜನ್ಮ ಜನ್ಮ ಅಂತ ತಿರ್ಗಾಕ್ ಹಚ್ಚೋದು. ಅದ ವಾಸನ. ಅದ್ರಾಗ ನಾಶ ಮಾಡ್ಕೊಂಡೆಲ್ಲ ಈಗ ಮನುಷ್ಯನ ಜನ್ಮ ಇದ್ದಾಗ ಎಲ್ಲಿ ಎದ್ರೊಳಗೂ ಇಲ್ಲ ಅನ್ನೋದು ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊ ಅಂದಾಗ ಹೊರಗೆ ಹೋಗಾಕ ಮನಸ್ಸಾಗುದಿಲ್ಲ. ವಿವೇಕ ಇತ್ತಂದ್ರೆ, ಆ ವಿವೇಕ ಜಾಗೃತ ಆತಂದ್ರೆ ಅಂತರ್ಮುಖ ವೃತ್ತಿ ಒಳಗೆ ಅಭ್ಯಾಸ ನಡೀತೈತಿ. ಎಲ್ಲ ವಾಸನ ನಾಶ ಆದಾಗ ಬ್ರಹ್ಮ ಜಿಜ್ಞಾಸ ಅಥಾತು ಬ್ರಹ್ಮ ಜಿಜ್ಞಾಸ ಯಾವಾಗಂದ್ರೆ ಇದರ ಅಭ್ಯಾಸ ನಡೀತೈತಿ ಅಂದ್ರೆ ವಾಸನ ಪೂರ್ಣ ನಾಶ. ಇಲ್ಲ ಹೊರಗೆ ಇಳಿಸ್ತಾವ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ಮಾಹಿತಿ ಮಾಡ್ಕೊಂಡಿ. ಒಳಗೆಲ್ಲ ಏನು ಸಂಸ್ಕಾರಗಳು ಒಳಗೆ ಹಂಗ ಅದಾವು. ಹಣಿಕೆ ಆಗ್ತಿರ್ತಾನ ಹೊರಗೆ ಹಣಿಕೆ ಹಾಕೋದು ಬಿಟ್ಟಿಲ್ಲ. ಹೇಳುವತ್ನ್ಯಾಗ ಅಟ ಹೌದಿಲ್ಲ, ಬಿಡು ಬಿಡು ಪುರುಸತ್ಲೆ ಮತ್ತು ಹಣಿಕೆ ಹಾಕೋ ಚಾಳಿ ಹೋಗ್ಬೋದು. ಅದ್ರಾಗ ಯಾಕೋ ನಿಂಗ ತಿಳಿದವಾಗ ಅದ್ರಾಗ ಯಾಕೆ ಹಣಿಕೆ ಹಾಕ್ತೀನಿ? ಇಲ್ಲ ಅದ್ರಾಗಂತ ತಿಳಿದ ಕೈ ಬಿಟ್ಟ ಮ್ಯಾಗ ಪುನಃ ಅದ್ರಾಗ ಹೋಗ್ಬಾರ್ದು. ವೃತ್ತಿ ಬಹಿರ್ಮುಖ ಆಗ್ಬಾರ್ದು. ಇದ್ದ ಸ್ಥಿತಿ ನಮ್ಗೆ ಅನುಭವಕ್ಕೆ ಬರ್ದಂಗೆ ಮಾಡ್ಕೊಂಡು ಕುಂತೀವಿ ನಾವು. ಮಹಾತ್ಮರು ಹೇಳಿದ ವಿಚಾರ ಕಡೆ ಎಲ್ಲ ಕೊಟ್ಟಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ನಮ್ಮಲ್ಲಿ ಐತಿದು ಅನ್ನೋದು. ಇಂದ್ರಿಯಗಳ ಚಟಕ್ಕೆ ಬಿದ್ದ ಶರೀರ ಆರೋಗ್ಯ ಹಾಳು ಮಾಡ್ಕೋತೀರಿ. ಹಿಂದೆಗಡೆ ಅದನ್ನ ಸಂಭಾಳಿಸೋದು ಬಹಳ ಕಠಿಣ ಅದ. ಶರೀರ ಕೆಟ್ಟ ಮ್ಯಾಗ ಹೌದಿಲ್ಲ, ಕೆಟ್ಟ ಮ್ಯಾಗ ಅದನ್ನ ಇದನ್ನ ಮಾಡೋದಕ್ಕಿಂತ ಕೆಡದಂಗ ಮಾಡ್ಕೊಳ್ಳೋದು ಶನಿತನ. ಹೌದಿಲ್ಲ, ಶರೀರ ಕೆಟ್ಟ ಮ್ಯಾಗ ನಾವು ವ್ಯವಸ್ಥೆ ಮಾಡಕ್ ಓಡಾಡ್ತೇವೆ ಹೊತ್ತಾಗಿ. ಮೊದಲ ಅದನ್ನ ಕೆಡದಂಗ ಮಾಡ್ಕೊಂಡ್ರೆ, ಅಂತ ನಿಯಮಗಳನ್ನು ಪಾಲನೆ ಮಾಡಿದ್ರೆ, ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಶರೀರ ಆರೋಗ್ಯ ಇರ್ತೈತಿ. ಆ ನಿಯಮಗಳನ್ನು ಮುರಿದೆ ಅಂದ್ರೆ ಶರೀರ ಎಲ್ಲ ರೋಗಗ್ರಸ್ತ ಆಗಿ ಹೋಗ್ತೈತಿ. ಅಧ್ಯಾತ್ಮ ಅತಿಯಾಗು. ಅಧ್ಯಾತ್ಮ ವಿಚಾರ ವ್ಯವಹಾರ ಮಿತಿಯೊಳಗಿರ್ಬೇಕು. ನಮ್ಮ ಲಕ್ಷ್ಯ ಎಲ್ಲ ಎದ್ರ ಕಡೆ ಐತಿ ನೋಡ್ಕೊಳ್ಳಿ, ವ್ಯವಹಾರದ ಕಡೆಗೇನೆ ಐತಿ. ಅದ್ರ ಸುದ್ದಿನ ತೆಗೆದಿಲ್ಲ ಅವ್ರು. ವ್ಯವಹಾರ ಹೆಂಗ ನಡೆದ್ರು ಬರೋಬ್ಬರಿ ಅನಿಸ್ತೈತಿ. ಒಳಗ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನ ಅವಾಗ ಅವ್ ಹೊರಗಿನ ವ್ಯವಹಾರ ಕಡೆ ಎಲ್ಲ ಕೊಡಕ್ ಹೋಗ್ಬಿಟ್ರು. 100 ಮಂದಿ ಮಹಾತ್ಮರು ಧ್ಯಾನ ಕೂಡ್ರಪ್ಪ, ಸಮಾಧಿಯನ್ನು ಹೊಂದ್ರಿ, ಜನ್ಮ ಸಾರ್ಥಕ ಮಾಡ್ಕೊಡಿ ಅಂತ ಹೇಳಿದ್ರೆ ಅದನ್ನ ದಾದ್ ಮಾಡುದಿಲ್ಲ. ಒಬ್ಬ ಏನಾರ ಚಾ ಕುಡಿಯಾಕ ಕರು ಹೋದ್ರೆ ಹೋಗಿ ಉಕ್ಕಿ ತಡಲಿಕ್ಕೆ ಹೋಗೋನ್ ಬಾ ಅಂತ. ಚಾದ ಅಂಗಡಿಗೆ ಬಾ ಇಲ್ಲ ಶರೀರದ ಅಂಗಡಿಗೆ ಬಾ ಅಂದ್ರೆ ಓಡಿಕ್ಕಿ. ಯಾಕ್ರಿ? ಪಾರ್ಟಿ ಮಾಡೋನ್ ಬಾ ಇವತ್ತಂದ್ರೆ ಹೋಗು ನಡಿ ಅಂತೆ. ಎಂಜಾಯ್ ಮಾಡೋಣ ಅಂದ್ರೆ ಹೌದಿಲ್ಲ. ತನ್ನ ಬಿಟ್ಟು ಸುಖ ಅಥವಾ ದೇವ್ರಿಲ್ಲ ಅನ್ನೋದನ್ನ ಇಲ್ಲಿ ಕೇಳದಿಂದ ಮತ್ತು ಕಲ್ಲು ಕಟ್ಟಿಗೆ ದೇವ್ರಿಗೆ ಹೋದ್ರೆ ಅಂದ್ರೆ ದೇವ್ ಗಂಟು ಬಿಡ್ತಾವ ನೋವು. ಮತ್ತ ಬಹಳ ಎಚ್ಚರದಿಂದ ಇರಿ ನೀವು ಅಂತ. ಇಲ್ಲೆಲ್ಲ ಬಂದು ಮತ್ತು ಅದನ್ನ ಮಾಡ್ಕೊತ ಕೂತ್ರೆ ಈ ಜಜ್ಜಾರ ಅಂತಾರೆ ಶಾಸ್ತ್ರ ಕೇಳಿ
ಮತ್ತು ಕಲ್ಲು ಕಟ್ಟಿಗೆ ನಡ್ಕೊಳಕ್ ಹೋದೆ ಅಂದ್ರೆ ಹ್ಮ್ ಇಲ್ಲಿ ತನ ನಡ್ಕೊಂತ ಬಂದಿರಲ್ಲ, ಏನಾಗೈತೆ ನೋಡ್ಕೊ. ಕಷ್ಟ ನಿವಾರಣೆ ಆಗ್ಯವನು. ದುರ್ಗೋಪಾಜ್ಞೆ, ದ್ಯಾಮೋಪಾಜ್ಞೆ, ಹನುಮಪ್ಪಗಾಜ್ಞೆ, ಗುಡಿ ಗುಂಡಾರ್ಕೆಲ್ಲ ತಿರ್ಕೊಂತ ಹಿಂಗ ಆ ಪಿಸಾಚ್ ಒಂದ್ ಹೇಳ್ತಿತ್ತು, ಯಜ್ಜ ಇದು ಮಂಗ್ಯಾನ ಗುಡಿಗೆ ಹೋಗ್ಕಾಳ ನೋಡಿಕೆ ಅಂತಿತ್ತು. ಆದ್ರೆ ಹನುಮಂತೇವ್ ಗುಡಿ ಯಜ್ಜ ಈಗ ಮಂಗ್ಯಾನ ಗುಡಿಗೆ ಹೋಗ್ಕಾಳ ನೋಡಿ ಅಂತಿತ್ತದ. ಹನುಮಂತಗ್ ಮಂಗ್ಯ ಅಂತಿತ್ತದ. ದಿನ ಮಂಗ್ಯಾನ ಗುಡಿಗೆ ಹೋಗ್ಕಾಳ ನೋಡಿಕೆ ಅಂತ. ಹಾಗೇದನ್ನ ನೋಡ್ಕೋರಿ, ಅದರಿಂದ ಯಾವ ಲಾಭ ಇಲ್ಲ. ಈ ಜೀವಿಗಳಿಗೆ ಕೂಡ ನಡ್ಕೋ, ಇದರಿಂದ ನಿನಗೆ ಪುಣ್ಯ ವೃದ್ಧಿ ಆಕೈತಿ. ಪುಣ್ಯದ ಡಿಪಾಸಿಟ್ ನೀವ್ ಮಾಡ್ಕೋಬೇಕನ್ನೋ ಹಂಗಿದ್ರೆ ಈ ಪ್ರಜ್ಞೆ ಉಳ್ಳಂತ ಜೀವಿಗಳು ಕೂಡ ಸಂತೋಷ ಆಗುವಂಗ್ ನಡ್ಕೋ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಇದ ತಪಸ್ಸು. ಕರ್ತೃತ್ವ ಭೋಕ್ತೃತ್ವ ಯಾರಿಗಿರ್ತೈತೆ ಅಂದ್ರೆ ಜೀವ ಚೈತನ್ಯಕ್ಕೆ. ಜಡವಾದ ಮನಸ್ಸಿಗೆಲ್ಲ. ಹೌದು, ಮನಸ್ಸು ಜಡ ಅದ. ಜೀವಭಾವ ಇಟ್ಕೊಂಡವಾಗ ಅದು ಕರ್ತೃತ್ವ ಭೋಕ್ತೃತ್ವ ಇರ್ತೈತಿ. ಜೀವ ಚೈತನ್ಯ ನಾಶ ಆದ್ಮ್ಯಾಗ ಕರ್ತೃತ್ವ ಭೋಕ್ತೃತ್ವ ನಾಶ ಆಗಿ ಹೋಗ್ತೈತಿ. ಚೈತನ್ಯದ ಆಧಾರದ ಮೇಲೆ ಜೀವ ವ್ಯವಹಾರ ಮಾಡ್ತಿರ್ತಾರ. ಜೀವ ಅಂದ್ರೆ ಎದಕ್ಕಂತಾರೆ? ಪ್ರತಿಬಿಂಬ. ಚಿತಿ ಛಾಯಾ ಪ್ರವೇಶಾತ್ ಜೀವೈತಿ ಉಚ್ಯತೆ ಅಂತ. ಅಂತಃಕರಣದಲ್ಲಿ ಬಿಂಬಿಸಿದಂತಹ ಪ್ರತಿಬಿಂಬ, ಅದಕ್ಕೆ ಅಂತಃಕರಣ ಅನ್ನುವಂಥ ಉಪಾಧಿ. ಅಲ್ಲಿ ಪ್ರತಿಬಿಂಬಕ್ಕ ಬಿಂಬ ಮತ್ತು ಪ್ರತಿಬಿಂಬ, ಸೂರ್ಯ ಮತ್ತು ಸೂರ್ಯನ ಪ್ರತಿಬಿಂಬ. ಅವು ಗಡಿಗೆ ಒಳಗಿನ ನೀರಿನ್ಯಾಗ ಅದು ಬಿದ್ದಂಗ, ಗಡಿಗೆ ನೀರ್ ಇದ್ದಂಗ ಅದ ಅಂತಃಕರಣ ಅಂದ್ರೆ. ಹೌದಿಲ್ಲ? ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ನಡೀತಿದೆ. ಅದು ಅಳಿಗಾಡಿದ್ರೆ ಸೂರ್ಯ ಅಳಿಗಾಡ್ತಾನ, ಗಡಿಗೆ ಒಳಗಿನ ನೀರು ಅಳಿಗಾಡಿದ್ರೆ ಅದ್ರಾಗಿನ ಪ್ರತಿಬಿಂಬ ಅಳಿಗಾಡ್ತೈತಿ, ಅದು ಸೂರ್ಯ ಅಳಿಗಾಡುದಿಲ್ಲ ಅಂತ. ಅದ ಮೂಲ ಚೈತನ್ಯಕ್ಕೆ ಏನೂ ಆಗಿಲ್ಲ ಅಂತ. ಅದ್ರ ತಿಳುವಳಿಕೆ ಆಗೋ ಮಟ ಹಿಂಗ ಉಪಾಧಿ ಹಿಡ್ಕೊಂಡ ನನಗ ಆಗೈತಿ ಅಂತ. ಉಪಾಧಿಗಳನ್ನ ನಾಶ ಮಾಡ್ಕೊಂಡಾಗ, ಉಪಾಧಿಗಳ ಸಂಬಂಧ ತಪ್ಪಿಸ್ಕೊಂಡಾಗ ಮೂಲ ಚೈತನ್ಯ ಮತ್ತು ಉಪಾಧಿಯಿಂದ ಕೂಡಿದಂತ ಚೈತನ್ಯ ಏಕಾಗ್ಬಿಡ್ತದೆ. ಜೀವ ಪರಮರ ಐಕ್ಯ ಅಂತಾರ ಅದಕ್ಕೆ. ಲಿಂಗಾಂಗ ಸಾಮರಸ್ಯನೂ ಅಂತಾರ ಅದಕ್ಕೆ. ಆರಾಮಿನ ದಶೆಯಿಂದ ಇನ್ನೊಂದು ವಸ್ತುವನ್ನ, ಇನ್ನೊಂದು ವ್ಯಕ್ತಿಯನ್ನ ಹುಡುಕೋ ಕಾರಣನೇ ಇಲ್ಲ ನೋಡ್ರಿ. ಅನ್ಯವಾಗಿ ಹುಡುಕಿ ಸುಳ್ಳ ದಣಿತೀನಿ ಅಂತ. ನಿನ್ನಲ್ಲಿ ಇದ್ದದ್ದನ್ನು ಬಿಟ್ಟು ಅನ್ಯವಾಗಿ ತನ್ನಲ್ಲಿರುವ ಸುಖವ ಮರೆತು ಅನ್ಯದ್ರಾಗ ಐತಿ ಅಂತ ಭ್ರಮ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡ್ಕೊ, ಅಂದಾಗ ನಿನಗೆ ಶಾಂತಿ ಐತಿ. ರೆಡಿ ಇದ್ದದ್ದೈತಿ, ನೀವು ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ, ಯಾವಾಗಲೂ ಸಿದ್ಧವಾಗಿದೆ ಅಂತಿರಲ್ಲ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಾವು, ಬರೇ ತೋರಿಕೆ ಕಡೆ ಲಕ್ಷ್ಯ. ನಿಮ್ಮನ್ನು ಬಿಟ್ಟು ನಿಮ್ಗೆ ಇರಾಕ್ ಬರ್ತೈತೇನು? ಯಾರಿಗೂ ಬರುದಿಲ್ಲ. ಆರಾಮ್ ಬಿಟ್ಟು ಇರಾಕ್ ಯಾರಿಗಾರ ಬರ್ತೈತೇನ? ಆರಾಮ್ ಬಿಟ್ಟು ಇರ್ಬೇಕಾತಂದ್ರೆ ತನ್ನ ಬಿಟ್ಟ ಇರ್ಬೇಕಾಕೈತಿ. ತನ್ನ ಬಿಟ್ಟು ಯಾರಿಗೂ ಇರಾಕ್ ಬರುದಿಲ್ಲ. ಬೇಕಾದಂಗೆ ಹೇಳಿದ್ರು ಕೇಳಿದ್ರು ಈ ವಿಷಯದ ವ್ಯಾಮೋಹ ಹೋಗಿರ್ತದ. ಒಳಗೆ ಗಂಡಿನ್ಯಾಗ ಅದು ಗಟ್ಟಿಯಾಗಿ ಕುಂತು ಬಿಟ್ಟಿರ್ತದೆ. ಅದಕ್ಕೆ ಒಳಗಿನ ಆಂತರಿಕ ವ್ಯಾಮೋಹ ಏನೈತೆಲ್ಲ ಪೂರ್ಣ ಹೋಗುವವರೆಗೂ ನಿರಂತರ ಅಭ್ಯಾಸವನ್ನು ನಾವು ಮಾಡಬೇಕಾಗ್ತದೆ. ಬಲ್ಲವನ ಅಲಿಪ್ತತೆಯನ್ನು, ದೇಹಾತೀತ ಸ್ಥಿತಿಯನ್ನು ಮತ್ತು ಅವನ ಬ್ರಹ್ಮ ಸ್ವರೂಪದ ಪ್ರತಿಪಾದನೆಯನ್ನು ತಿಳಿದು ಅದನ್ನು ನಾವು ನೆನಪಿಟ್ಟುಕೊಂಡು ಅದರಂತೆ ಇರಕ್ಕೆ ಕಲಿಬೇಕು. ಒಳಗೆ ಹೆಂಗಿತ್ತಪ್ಪ ಅವರ ಆಂತರಿಕ ಸ್ಥಿತಿ? ನೋಡಾರ ದೃಷ್ಟಿಗಳು ಹೊರಗೆ ನೋಡಿದ್ರು ಅವ್ರ ಒಳಗಿಲ್ಲ ಇಲ್ಲ ಅದು. ನೀ ಭಾವಿಸ್ಕೊಂಡು ಕೂತಿ ಅವ್ರ ಹಂಗದಾರೆ, ಅವ್ರು ಹೆಂಗೂ ಇರೋದಿಲ್ಲ. ನೀ ಭಾವಿಸ್ಕೊಂಡಂಗ ಅಲ್ಲ ಅದು. ಯಾರಿಗೂ ತಿಳಿದಿಲ್ಲ ನಿಮಗೆ ಅವ್ರು ಹೆಂಗದಾರ. ನಿಮಗೆ ಗೊತ್ತು.
ನೀನು ಆ ಸ್ಥಿತಿ ಪಡಿ ಅಂದಾಗ ಅವ್ರು ಹೆಂಗದಾರ ನಮ್ಗೆ ಗೊತ್ತಾಗುತ್ತೆ. ಏನ್ ಮನುಷ್ಯನ ಜನ್ಮ ಎದಕ್ಕೆ ಬಂದೈತೆ ಅನ್ನೋ ಸುಧಾ ಖಬರಿ ನಮ್ಗೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂದ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ. ಖಲು ಧರ್ಮ ಅಂದ್ರೆ ಶ್ರೇಷ್ಠವಾದಂತಹ ಧರ್ಮ ಯಾವುದು ಅಂದ್ರೆ ನಮ್ಮ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೋದು. ಸಚ್ಚಿದಾನಂದ ಸ್ವರೂಪನ ನಾನು ತಿಳ್ಕೋದು, ಅದಕ್ಕೆ ಶ್ರೇಷ್ಠವಾದಂತಹ ಧರ್ಮ ಅಂದ. ನಾನೇ ದೇವ್ರಂತ ತಿಳ್ಕೋದ ಶ್ರೇಷ್ಠವಾದಂತಹ ಧರ್ಮ. ಅದನ್ನು ತಿಳ್ಕೊಳ್ಳೋ ಸಂಬಂಧ ನಾವು ಇದರ ಅಭ್ಯಾಸನ ಮಾಡ್ಬೇಕಾಗೈತಿ. ಅದೇ ಸಾಧನ. ಅದಕ್ಕೆ ಮನುಷ್ಯನ ಜನ್ಮ ಸಾಧನ. ಇದ ಜನ್ಮದೊಳಗ ಬರೀ ವಿಷಯ ಸಂಗ್ರಹ ಮಾಡಕ ವಿಷಯ ಭೋಗಕ್ಕ ಸಾಧನ ಮಾಡ್ಕೊಂಡ್ ಕುಂತೀವಿ. ಅಷ್ಟಕ್ಕೆ ಸೀಮಿತ ಆಗಿಬಿಡ್ತೀವಿ ನಮ್ದೇದೆಲ್ಲ. ಬಹಳಷ್ಟು ಹೊಲ ಹಿಡೋದು, ಯಾಕ್ರಿ ದೊಡ್ಡ ನೌಕರಿ ಹಿಡೋದು, ದುಡ್ಡು ಗಳಿಸೋದು, ಬಂಗಾರ ಗಳಿಸೋದು, ಸಾಮಾನು ಅವೆಲ್ಲ ಕೆಟ್ಟು ಹೋಗುವು. ಅದನ್ನ ಮಾಡಿ ಏನ್ ಮಾಡ್ಕೊಂಡು ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡೆಲ್ಲ. ಗುಡ್ಡಕ್ಕಲ್ಲಿ ಹೊತ್ತಂಗ ನೀನ್ ಬಾಳೆ ಇಲ್ಲ. ವಿಷಯ ಸಂಗ್ರಹ ವೃತ್ತಿ ಒಳಗ ಇದನ್ನು ಅದಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡೆ, ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಇದು ಹೆಂಗ ಆಕೈತಿ ಅಂದ್ರೆ ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆಕೈತಿ ಅಂತ. ಚಿಂತಾಮಣಿರ್ಮಯ ಶರೀರೇಭ್ಯ ವಂದ್ಯತಾಂ ನೀತಂ ಭೋಭೋಗೋ ಪರೀಕ್ಷೆ. ಈ ಮನುಷ್ಯನ ಶರೀರವನ್ನ ಬರೀ ವಿಷಯ ಸಂಗ್ರಹ ವಿಷಯ ಭೋಗಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡೆ ಅಂದ್ರೆ ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆಕೈತಿ. ಕಾಚ ಮೂಲೆಯನ್ನು ವಿಕ್ರೀತೋ ಅಂತ ಚಿಂತಾಮಣಿರ್ಮಯ ಅಂದರು. ಗಾಜಿನ ಬೆಲೆಗೆ ಮಾರಿ ಎಂತ ಹಾಳು ಮಾಡ್ಕೊಂಡೆ. ಇದು ಹೊಳೆದ ಕಠಿಣ ಐತಿ. ನಮ್ಗಿದ ಸುಖರೂಪ ಇದ ಸತ್ಯತ್ವ ಏನ್ ಹೇಳ್ತಾನಪ್ಪ ಅಂತ ಹೊಡೆದಿಲ್ಲ. ಸಾಮಾನ್ಯ ಜನರಿಗೆ ಹೊಡೆದಿಲ್ಲ. ಇಡೀ ಜನ್ಮನ ಇದ್ರಾಗ ಕಳೆದ್ರು ಹೊಳಿತೀವಿ, ಹೊಳೆದಿದ್ರು ಇಲ್ಲ ಅಂದ್ರ ಯಾವಾಗ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಬಂದ್ ಕೇಳಿದ್ರಿ ಏನ್ ತಿಳಿ. ಅದಕ್ಕೆ ಬೇಕಾದಂಗ ಹೇಳಿದ್ರು ವ್ಯಾಮೋಹದಿಂದ ಕಡೆ ಆಗೋದು ಬಹಳ ಕಠಿಣ. ಕಾಯ ವಾಚ ಮನಸ ಏಕರೂಪತೆಯಿಂದ ಇರಕ್ ಕಲಿಬೇಕು. ಇದು ಸತ್ಪುರುಷರ ವ್ರತ. ಎಲ್ಲಾ ಸತ್ಪುರುಷರು ಅದನ್ನ ಸಾಧಿಸಿದ್ರು ಅವರು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಮಾತಾಡೋದೊಂದು ಇರೋದೊಂದು ಇಲ್ಲ. ಅವರು ಏನ್ ನುಡಿದಂತೆ ನಡೆ. ನಾವು ಮಾತಾಡ್ತೇವೆ, ಇರಾಕಾಗೋದಿಲ್ಲ. ನಾವು ಹೇಳೋದೊಂದು, ನಾವು ಮಾಡೋದೊಂದು. ಹೌದಲ್ಲ? ನಡೆ ಒಂದು, ನುಡಿ ಒಂದು ಅಂದ್ರೆ ಹೆಂಗಾಕೈತಿ ಹೇಳಿ. ಅದಕ್ಕೆ ಹೇಳೋದು ವೇದಾಂತ ತಿನ್ನು ಬದ್ನಿಕಾಯಿ ಅಂತಾರಲ್ಲ. ಹೌದಿಲ್ಲ? ಮಾಡತಿ ಮತ್ತೆ ದಾರಿ ತಪ್ತಿ ನೀನು. ನೀವು ಎಲ್ಲ ಬರಬ್ಬರಿ ಐತೆ ಅಂದ್ರೆ ಅವನ ಆಚರಣೆನ ಅದಕ್ಕೆ ಗೊತ್ತ. ಅವನಂಗ ತಾನೇ ಸೂಚಿಸುವುದು. ಹಿತವಿಧ ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ ಅಂತ. ಜ್ಞಾನಿ ಅಂದವನರಿಯವೆಂಬರ ಅನುಮಾನವೇ ಅವನಂಗ ತಾನೇ ಸೂಚಿಸುವುದು. ಅವನ ವರ್ತನ ಹೆಂಗೈತಿ ನೋಡುದು. ಸಾಮಾನ್ಯ ಜನರಿಗೆ ಅವ ಅಲ್ಲೇ ಅದಾನಂದ್ರೆ ಸುಧಾ ಅಲ್ಲಿ ಇರುದಿಲ್ಲ. ಆ ಕಡೆ ಲಕ್ಷ್ಯ ಇರುದಿಲ್ಲ. ನೀ ತಿಳ್ಕೊಂಡೆ ಅಲ್ಲೇ ಅದಾನಂತ. ಕಮಲದಲ್ಲಿ ನೀರಾಗೈತಿ ಅಂದ್ರು ಕಮಲದಲ್ಲಿಗೆ ಒಂದು ಹನಿ ನೀರು ಹತ್ತದಂಗೆ ಇರ್ತದೆ. ಹಂಗೆ ಜ್ಞಾನಿ ಎಲ್ಲಾ ವ್ಯವಹಾರದೊಳಗೆ ಅದಾನಂದ್ರು ಕೂಡ ಅದನ್ನ ಹಚ್ಕೊಳ್ದಂಗೆ ಆಗಿಂದಾಗ ಅದನ್ನ ಮರ್ತು ಬಿಡ್ತದೆ. ಸತ್ಪುರುಷರಿಗೆ ಇದನ್ನ ಯಾರು ಕಲಿಸಿರೋದಿಲ್ಲ. ಅವ್ರ ಸ್ವಭಾವನ ಹಂಗ ಇರ್ತೈತಿ. ಜನ್ಮಾಂತರದ ಅದ ತಪಸ್ಸು ಮಾಡ್ಕೊಂತ ಬಂದಿರ್ತಾರ ಅವ್ರು. ಈ ಶರೀರದೊಳಗೆ ಯಾವ್ದಾರ ವಾಯು, ಪ್ರಾಣವಾಯು, ಪಂಚ ವಾಯುಗಳಲ್ಲಿ ಏನಾರ ಕುಂಠಿತ ಆತಂದ್ರೆ ಶರೀರ ಎಲ್ಲ ಹದಗೆಟ್ಟು ಹೋಗತಿಲ್ಲ. ವ್ಯಾಣವಾಯು ಕುಂಠಿತ ಆತಂದ್ರೆ ಲಕ್ವ ಹೊಡೆದ್ ಬಿಡ್ತೈತಿ. ಹೌದಿಲ್ಲ? ಪಂಚ ಪ್ರಾಣಗಳೇನದಾವಲ್ಲ ಅವು ತಮ್ಮ ಸರಿಯಾಗಿ ಕೆಲಸ ಮಾಡಿದ್ರೆ ಶರೀರ ಬರೋಬ್ಬರಿ ಇರ್ತೈತಿ. ಒಂದ ವಾಯು ಅದರ ಕುಂಠಿತ ಆತಂದ್ರೆ ಅದು ಅಸ್ತವ್ಯಸ್ತ ಆಗೈತಿ ಬಿಡ್ತೈತಿ. ಹೌದಿಲ್ಲ? ಹೋಗತ್ರಿ ಇದು ಲಕ್ವ ಹೊಡಿತಿದ್ದು ಹೋಗ್ತಿದ ಅಂತ. ವ್ಯಾಣವಾಯು ಕುಂಠಿತ ಆತ.
ಅದಕ್ಕೆ ಇವೆಲ್ಲ ಅನಿತ್ಯ ಅದಾವ. ನೀ ಇದನ್ನ ನಂಬಕ್ ಹೋಗ್ಬೇಡ. ಯಾವ ಹೊತ್ನ್ಯಾಗ ಇವು ಕೈ ಕೊಡ್ತಾವ ಶರೀರ ಹೇಳಾಕ್ ಬರ್ತಲ್ಲ. ಏನ್ ಅಸ್ಥಿರವಾದದ್ದದ. ಸ್ಥಿರವಾದದ್ದು ಯಾವ್ದೈತಿ ಅದ್ರ ಬಗ್ಗೆ ಹೇಳುದು ಕೇಳುದು ಅಭ್ಯಾಸ ಮಾಡ್ಬೇಕು ನಾವು. ಈ ಅಸ್ಥಿರವಾದಂತ ತೋರಿಡುವಂತ ವಿಷಯ ಚಿಂತನೆಯನ್ನ ಕೈ ಬಿಡಿದ. ಯಾವಾಗಲೂ ಇರುವಂತಹದ್ದು ಯಾವ್ದೈತಿ ಆತ್ಮಚಿಂತನದ ಅಭ್ಯಾಸದಾಗ ಕೊಡು. ಅದಕ್ಕೆ ಅಧ್ಯಯನ ಅಧ್ಯಾಪನ ಅಂತಾರೆ. ಅದರ ಬಗ್ಗೆ ಕಲಿಯುವುದು ಕಲಿಸುದು. ಏನ್ ಅದು ಅದಕ್ಕೆ ವಿಧಿವತ್ತ ನಡಿಬೇಕದು. ವಿಧಿವತ್ತ ಅಭ್ಯಾಸ ಅದು ಬಿಟ್ಟು ಬಿಡದ ಆ ಸರಿಯಾದ ರೀತಿಯಿಂದ ಅದರ ಅಭ್ಯಾಸ ಮಾಡಿದಾಗ ನಮಗೆ ಇದನ್ನು ಹೋಗುತ್ತೆ. ಅದ್ರ ಲಾಭ ತಗೊಳಕ್ ಬರ್ತೈತಿ. ಏನ್ ಶರೀರ ನೆಟ್ಟಗೆ ಇದ್ದಾಗ ಈ ಕೆಲಸ ಮಾಡ್ಕೋಬೇಕು. ನಾವು ಶರೀರ ನೆಟ್ಟಗೆ ಇದ್ದಾಗ ವಿಷಯ ಅಂದದಲ್ಲಿ ಬಿದ್ದ ಶರೀರ ಎಲ್ಲ ಕೆಡಿಸ್ಕೊಂಡಿಂದ ಈಗನ್ಪ ಅದೆಲ್ಲ ಮುಗಿದ ಮ್ಯಾಗಂತ ವಾಗಿ ಐತೈತಿ ಎಲ್ಲಾ ಕತಿ ಮುಗಿದ ಮ್ಯಾಗ ಬನ್ನಿ ಹಲಿಗೆ ಹೊಡ್ಸೋಗಿ ನಂದ್ರ ಅವ ಒಂದು ಪೀರಿಯಡ್ ಇರ್ತೈತಿ. ಅವಾಗ ಇದನ್ನ ವಿದ್ಯಾ ಕಲಿಬೇಕು. ಶೈಶವಾವಸ್ಥೆ ಒಳಗ ಇದು ಏನ ಇದಾಗ್ಬೇಕಾರ ಶೈಶವೇ ಅಭ್ಯಸ್ತ ವಿದ್ಯಾನಾಂ. ಎಲ್ಲ ಬಲ್ತ ಮ್ಯಾಗ ಸಸಿ ಇದ್ದಾಗ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ವಯಸ್ಸಾದ ಮ್ಯಾಗ ಸಾಲಿ ಕಲಿಸಿದ್ರೆ ರಾತ್ರಿ ಸಾಲಿ ಅಂತೇಳಿ ಹಾಕಿದ್ರಲ್ಲ ಯಾಕ್ರಿ? ಸಾಮಾನು ತಗೊಂಡ್ ಮನ್ಯಾಗ ಹೋಗಿ ಇಟ್ಕೊಂಡ್ ಕುಂತ ಯಾರಿಗೆ ಹತ್ತದ ವಿದ್ಯಾ ಹತ್ತೋದಿಲ್ಲ. ಅದೊಂದು ಪೀರಿಯಡ್ ಐತೆ ಹೌದಿಲ್ಲ? ಅಲ್ರಿ ಭೂಮಿ ಹಸಿ ಇದ್ದಾಗ ಅದು ಫಲಿಸ್ತೈತಿ. ಅರ್ಗಿ ಬಂದ ಮ್ಯಾಗ ಬಿತ್ತಾಕ ಹೋದಂದ್ರ ಬೀಜ ಕೇಳೋದಿಲ್ಲ. ಮಾಡಿದ್ದು ಶ್ರಮನು ವ್ಯರ್ಥ. ಅಂತ ಒಂದು ಪೀರಿಯಡ್ ಇರ್ತೈತಿ ಎಲ್ಲ ಶೈಶವಾವಸ್ಥೆ ಒಳಗೆ ಮಕ್ಕಳಿಗೆ ಬುದ್ಧಿ ಬೇಳದು ಬಳದು ಅಂತಹ ವಿದ್ಯೆಯನ್ನು ಕಲಿಸ್ಬೇಕು ಮಕ್ಕಳಿಗೆ. ಶರೀರ ಕೆಟ್ಟ ಮ್ಯಾಗ ಅದನ್ನ ರಿಪೇರ್ ಮಾಡಕ್ ಓಡಾಡ್ತಾನ ಹೌದಿಲ್ಲ? ಮತ್ ರಿಪೇರ್ ಮಾಡ್ಯಾರ ಏನ್ ಮಾಡವ ಅದನ್ನ? ಏನ್ ಮಾಡವಪ್ಪ ನೆಟ್ಗಾದ ಏನ್ ಮಾಡವ ಅಂತಿದ್ರು. ಮತ್ತು ಸೊಟ್ಟಕ್ಕೆ ಹೋಗುದಿಲ್ಲ. ಎದರಿಂದ ಸೊಟ್ಟಾಗೈತಿ ಮತ್ತು ಅದಕ್ಕೆ ಹೋಗುದು. ಎದರಿಂದ ನೆಟ್ಗಾಗೈತಿ ಅದನ್ನ ಅದಕ್ಕೆ ಹೊಂದ್ಕೋಬೇಕು ಅನ್ನೋದಿಲ್ಲ. ಶರೀರ ಅಂದ್ರೆ ಇದು ಬ್ಯಾನಿ ತೋಟ. ಇದನ್ನ ಔಷಧ ಚೀರ್ಲಾಗ ಹೋಗುದಿಟ್ರು ನೆಟ್ಗಾಗುದು. ಎಂದಿಲ್ಲ ಒಂದಿನ ರೋಗಕ್ಕೆ ತುತ್ತಾಗಿ ಹೋಗುದಂತ ಗ್ಯಾರಂಟಿನ ಇದೆ. ನೀ ಬೇಕಾದಷ್ಟು ಇದನ್ನ ವ್ಯವಸ್ಥಿತವಾಗಿ ಇಟ್ಕೋತೇನಂದ್ರು ಇದು ಶರೀರ ಅದು ರೋಗಕ್ಕೆ ತುತ್ತಾಗಿ ಹೋಗುದೈತಿ. ಅದಕ್ಕೆ ಇದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ. ಭಾರತಕ್ಕೆ ಎಷ್ಟು ಲಿಮಿಟ್ ಇರ್ತೈತಿ ಇರೋದ್ರೊಳಗೆ ನಮ್ ಕೆಲಸ ಮಾಡ್ಕೊ. ಇದು ಹೋಗೋದ್ರೊಳಗಾಗಿ ಬಸ್ ಹೋಗೋದ್ರೊಳಗೆ ಸಂತಿ ಮಾಡಿ ಗಾಡ್ಯಾಗ ಕೂತ್ ಬಿಡು. ಯಾಕ್ರಿ? ಎಲ್ಲ ಟೈಮ್ ಆದ್ಮ್ಯಾಗ ಇನ್ನ ಸಂತಿ ಮಾಡೋದ ಮುಗ್ದಿಲ್ಲಪ್ಪ ನಿಂದ ಅಂದ್ರೆ ಹೌದಿಲ್ಲ? ಎಲ್ಲಾ ಕಡಿಗೆ ಬಂದೈತಿ ಆದ್ರೂ ಇನ್ನೂ ಮುಗಿವಲ್ದು ನಿಮ್ದು ಬಾಳೆದ ಆಟ. ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅದಟ್ಟು ಉಳಿತಪ್ಪ ಇನ್ನಟ್ಟು ಇದಟ್ಟು ಉಳಿತಾನ. ಏನು ಉಳಿಬಾರ್ದು ನೋಡ್ರಿ. ಏನಾರ ಮಾಡ್ಬೇಕು ಅನ್ನೋದು ಇದ್ರಾಗ ಉಳಿಬಾರ್ದು. ನಿಮ್ಗೆ ಎಲ್ಲಾ ಸಂತಿ ಮಾಡ್ಕೊಂಡು ಎದ್ದು ಬಿಡಿನ. ಇದು ಹೋಗೋದ್ರೊಳಗಾಗಿ ಹತ್ತಿ ಬಿಡು ಗಾಡಿ. ಯಾಕ್ರಿ? ಬ್ಯಾಡಪ್ಪ ಇದ್ರಾಗ ಏನು ನಮಗ್ ಬ್ಯಾಡ ಏನೂ ಅಲ್ಲಿಪ್ಪ ಇನ್ನು ಜಗತ್ನ್ಯಾಗ ಪುನಃ ಇದ್ರಾಗ ಬರ್ಬಾರ್ದು ನಮಗ್. ಇದು ಬೇಕಂದ್ರೆ ಮತ್ತೆ ಬರ್ತೈತಿ ಗಾಡಿ ಹೇಳ್ಕೊಂಡು ನೀನು ಊಟ ಕಸ್ತೈತಿ ನಿನಗೆ. ಎದನೆಟ್ ಮಾಡಿದ್ರೆ ಚಲೋ ಆಗಿಕತ್ತಂದು ಒಣಸಿನ್ಯಾಗ ಬಂದ್ರೆ ಬಂತ ನೀನು ಹೇಳ್ಕೊಂಡ್ ಬರ್ತೈತಿ. ಮತ್ತೆ ಅಂತ್ಯ ಕಾಲಕ್ಕೆ ಈ ಆಸನೆಗಳು ಬಂದು ಅಂದ್ರೆ ಮತ್ತ ಅದ ರೂಟಿಗೆ ಬರ್ತೀನಿ ಮತ್ತು ಹೌದಿಲ್ಲ? ಬ್ಯಾಡಪ್ಪ ಇನ್ನು ಇದ್ರ ಸವಾಸ ಇದ್ರ ದಿಕ್ಕ ಬೇಡ ನಮ್ಗ. ಇದ್ರ ಕಡೆ ಹೊಳ್ಳಿ ನೋಡುದು ಬ್ಯಾಡ ಇನ್ನಂತ ಓಡ ಅದ್ರ ಮ್ಯಾಗಿನ ಆಸಕ್ತಿ ತೆಗೆದಾಕ ವೈರಾಗ್ಯವನ್ನು ಹೊಂದಿದ್ರೆ ಮಾತ್ರ ಇದರ ಅನುಭವ ನಿನಗೆ ಮಾಡ್ಕೊಳಕ್ ಸಾಧ್ಯತೆ. ನಿಜದ ಎಚ್ಚರಿಕೆ ಆತಂದ್ರೆ ಪುನಃ ಇತ್ತಾಗ ಬರ್ತದೆ. ನೀವು ಏನ್ ಸಾರಾಸಾರ ವಿಚಾರಾತ್ಮಕ ಬುದ್ಧಿ ಸಹಿತ ಜೀವಾತ್ಮ ಎಲ್ಲಿದ್ರು ಸಾಮ್ರಾಟ. ವಿವೇಕ ಅವನಲ್ಲಿ ಜಾಗೃತಿ ಇತ್ತಂದ್ರೆ ಎಲ್ಲಿ ಬೇಕಾದಲ್ಲಿ ಇರ್ಲ. ಅವ್ ಗೃಹಸ್ಥನೇ ಇರ್ಲಿ ಸನ್ಯಾಸಿನೇ ಇರ್ಲಿ ಹೌದಿಲ್ಲ? ಮನ್ಯಾಗರೇ ಇರ್ಲಿ ಮಠದಾಗರೇ ಇರ್ಲಿ ಎಲ್ಲಿ ಬೇಕಾದಲ್ಲಿ ಅವ ಸಾಮ್ರಾಟ.
ಏ ಆನಂದದ ಸ್ಥಿತಿಯನ್ನು ನಾವು ಹೊಂದಲಿಕ್ಕೆ ಜಾತ್ಯಾದಿ ನಿರ್ಬಂಧ ಇಲ್ಲ. ಅಂತಃಕರಣ ಪರಿಪಕ್ವಿದ್ರೆ ಸಾಧ್ಯ ಐತಿ. ಸಣ್ಣವರು ದೊಡ್ಡವರನ್ನು ಭೇದ ಇಲ್ಲ, ಹೆಣ್ಣು ಗಂಡು ಭೇದ ಇಲ್ಲ. ಇದಕ್ಕೆ ಯಾವುದೂ ಭೇದ ಇಲ್ಲ. ಅಂತಃಕರಣ ಸ್ವಚ್ಛ ಇದ್ರೆ ಸಾಕು. ಧೀರರಿಗೆ ಕೆಲಸದ ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಬಲಹೀನರಿಗೆ ಹೇಡಿಗಳಿಗೆ ಇದು ಅನುಭವ ಬರುದಿಲ್ಲ. ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಯಾರು ಸಹಕಾರಿ ಆಕಾರ ಅವ್ರಿಗೆ ಧರ್ಮಪತಿ ಅಂತಾರೆ. ಹೌದು, ಧರ್ಮ ಕಾರ್ಯಕ್ಕೆ ಸಹಾಯ ಮಾಡಾಕಿ ಆಕಿ ಧರ್ಮಪತ್ನಿ. ಅವ ಸಹಾಯ ಆಗವ ಧರ್ಮಪತಿ ಅಂತ. ಧರ್ಮ ಅಂದ್ರೆ ನಮ್ಮನ್ನ ನಾವು ತಿಳ್ಕೊ. ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪದ ಅನುಭವ ಮಾಡ್ಕೊಳಿಕ್ಕೆ. ಅಸಹಾಯ ಆಗೋರು ಬಹಳ ಕಡಿಮೆ. ಅದಕ್ಕೆ ವಿರುದ್ಧನ ಅದಾರ ಎಲ್ಲಾರು. ಎತ್ತೇರಿಗೆ ಅದ್ರ ಕ್ವಾಣಿಕೆರಿಗೆ ಇಳಿತೈತಿ ಅಂತ. ಒಂದ ಕಡೆ ಎಲ್ಲ ಒಲವು ಇರುವುದು ಬಹಳ ಕಠಿಣ ಐತಿ. ಹೌದಿಲ್ಲ? ಅಂತವ್ರ ಸಂಬಂಧ ತಲೆ ಕೆಡಿಸ್ಬೋದು, ಕೈ ಬಿಟ್ಟು ಬಿಡೋದು. ಇವು ಹಿಂದಿನ ಜನ್ಮದ ಇದ್ರಾಗ ಬಂದಾವ ಊರ ಅವನ್ ತಿದ್ದಾಕೂ ಆಗುದಿಲ್ಲ. ಅವನ್ ತಿದ್ದಾಕ ಹೋಗಿ ನೀನ ದಾರಿ ತಪ್ತಿ. ಮತ್ ಏನ್ ಕೈ ಬಿಟ್ಟು ಬಿಡೋದು. ನಿರ್ದಾಕ್ಷಿಣ್ಯವಾಗಿ ಕೈ ಬಿಟ್ಟು ಬಿಡ ಅವನ್ನೆಲ್ಲ. ಏನ್ ಇಂಥವ್ ಅಡ್ಡಿ ಆಗಕತ್ತು ಅಂದ್ರೆ ನಿನ್ನ ಸಾಧನೆಗೆ ಯಾರು ಅಡ್ಡಿ ಹಾಕಾರ? ಬೇಕಾದವ್ರು ಇಟ್ಟವ್ರು. ತಂದೆ ಅಡ್ಡಿಯಾರ ತಂದಿನ ಕೈ ಬಿಡು, ತಾಯಿ ಅಡ್ಡಿಯಾರ ತಾಯಿನ ಕೈ ಬಿಟ್ಟು. ಹೆಂಡತಿ ಏನಾರು ನಿನಗೆ ಇದು ಸಾಧನೆಗೆ, ಅಧ್ಯಾತ್ಮ ಸಾಧನೆಗೆ ಅಡ್ಡಿ ಕೈ ಬಿಟ್ಟು ಬಿಡ ಅವನು. ಅವ್ ಪ್ರಹ್ಲಾದ ಅಡ್ಡಿ ಆದ, ಹಿರಣ್ಯಕಶಿಪು ಕೈ ಬಿಟ್ಟು ಅವನ್ ತಂದಿನ. ಹೌದಿಲ್ಲ? ಗಂಡ ಏನಾರ ಮೀರಾಬಾಯಿ ಅಂತ ತೊರೆದು ಬಿಡು ಅಂತ ಹೇಳ. ಹೌದಿಲ್ಲ? ಕೈ ಬಿಟ್ಟು ಬಿಡ್ರದು. ಇಂಥ ಗಂಡನ್ ತೋದು ಒಲಿಯಾಗಿ ಇಕ್ಕದನಂತ. ಯಾಕ್ರಿ? ಇಂಥ ಗಂಡನ್ ತಗೊಂಡು ಏನ್ ಮಾಡುದು? ಹೌದು. ಅಂತ ಹೆಂಡತಿನ ತಗೊಂಡು ಏನ್ ಮಾಡುದು? ಸಾಕ್ರೆಟಿಸನ್ ಅಂತ ಹೆಂಡತಿ ಜಾಂತಿಪೆ ಅದ್ರ ಕಡೆ ಉದಾಸೀನ ಇರ್ತಿದ್ರು. ಏನ್ ಕರ್ಕಶ ಜಾತಿ ಸ್ತ್ರೀ ಅದು ಜಾಂತಿಪೆ ಅಂದ್ರೆ. ಡಿಕ್ಷನರಿ ಒಳಗೆ ಅದಲ್ಲ, ಅದ್ರ ಮೀನಿಂಗ್ ಕರ್ಕಶ ಜಾತಿ. ಅದು ಬಹಳ ಕೆಟ್ಟ ಜಾತಿ ಅದು ಹೆಣ್ಣ. ಹೌದಲ್ಲ? ಅದಕ್ಕೆ ಜಾಂತಿಪೆ ಅಂತಾರ. ಏನ್ ಎಷ್ಟೊಂದು ಉದಾಸೀನ ಆಗಿರ್ಬೇಕು. ಬಹಳ ಉದಾಸೀನ. ಸಾಕ್ರೆಟಿಸ್ ಇಂಥವೆಲ್ಲ ಇದು ಹಿಂದಿನ ಜನ್ಮದ ಇದು ಬಿಡ ಹೋಗ್ಲ. ಸುಮ್ಮನೆ ನಾವು ತುಕಾರಾಮನು ಕಸಬರಿಗಿಲೆ ಹೊಡಿತಿದ್ಲಂತ. ಅವನು ಐತಿ ಎಲ್ಲ ತುಕ್ಯ ಏನ್ ಗಂಟು ಬಿದ್ದಿಲ್ಲ ನನಗೆ ಹೊಡ್ತಕ್ಕೊಮ್ಮೆ ಪಾಂಡುರಂಗ ಅನ್ನೋಂತ. ಕರ್ತ ಕಸಬರಿಗೆ ಮಡ್ಡಿ ಬೆದ್ದು ಕೂಲೆ ಪಾಂಡುರಂಗ ಅನ್ನೋಂತಂಗ. ಹಂಗೆ ಬಾಳ ಉದಾಸೀನ ಆಗುದು. ಬಾಳ ಸಹನ ಶಕ್ತಿ ಬೇಕಲ್ಲ, ತಾಳ್ಮೆ. ಅದಕ್ಕೆ ತಪಸ್ಸು ಅಂತಾರ. ಏನೋ ಐತಿ ಹಿಂದಿಂದ ಅನುಭವ. ಸುಮ್ಮನೆ ಏನು ಅಂತ ದೋಷ ಐತಿ ನಿಂದ. ಎಲ್ಲಿಯೋ ಯಾಜ್ಞವಲ್ಕ ಮೈತ್ರಾದೇವಿ ಗತಿ, ಶಿಖಿಧ್ವಜ ಸುಡಲ ರಾಣಿ ಗತಿ. ಯಾಕ್ರಿ? ಅಂತವ್ರು ಬಹಳ ಕಡಿಮೆ ಜನ ಸಿಗ್ತಾರೆ. ಹಿಂದಿನ ಜನ್ಮದ ಪುಣ್ಯ ಬೇಕದಕ್ಕೆ. ಅಂತ ಒಂದು ಹೆಂಡರು, ಅಂತ ಗಂಡರು, ಅಂತ ಮಕ್ಕಳು, ಅದು ತಂದೆ ತಾಯಿಗಳು ನಮಗೆ ಹಿಂದಿನ ಸುಕೃತ ಇದ್ರೆ ಸಿಗ್ತಾರ. ಏನಿಲ್ಲ ಅಂದ್ರೆ ಇರುವ ನಾವು ಎಷ್ಟು ಜನ್ಮದ ಇದೆಯೇನು ಅನುಪಾಯ ಅಂತಿಸ್ತಾರೆ. ಇಂಥವು ಕೂಡಿದ್ದು ನಮ್ಗೆ. ಅದು ಯಾರೇನು ನೀನು ಮಾಡಿದ ಕರ್ಮಕ್ಕನುಸಾರ ಕೂಡ್ತಾವು. ಏನ್ ಎಲ್ಲಾ ಜೀವಿಗಳಲ್ಲಿ ದಯಾಮಯ ದೃಷ್ಟಿ ಬರುವುದು ಬಹಳ ಕಠಿಣತೆ. ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ. ದಯವಿಲ್ಲದ ಆವ ಧರ್ಮ ಆವು ದಯ್ಯ ಅಂದಾರ. ಹೌದಿಲ್ಲ?
ದಯಾಮಯ ದೃಷ್ಟಿ ಬೇಕು ಬೇಡ, ನನ್ನಂಗ ಅಂತ ತಿಳ್ಕೊಬೇಕು ನಾವು. ಇನ್ನೊಬ್ಬರಿಗೆ ಏನಾರ ಆದ್ರೆ ನನಗ ಆದಂಗ ಅಂತ. ಒಬ್ಬರು ಪ್ರಾಮಾಣಿಕದಿಂದ ನಡ್ಕೊಳಕ್ ಕಲ್ಕೋರಿ. ಅದನ್ನ ಬಿಟ್ಟೇವಿ, ಅನೀತಿ ವ್ಯವಹಾರದಾಗ ತೊಡಗಿ ಬಿಟ್ಟೇವಿ ನಾವು. ಒಬ್ರಿಗೊಬ್ರು ಮೋಸ ಮಾಡೋದು, ವಂಚನೆ ಮಾಡೋದು. ಅದಕ್ಕೆ ಮಳೆ ಆಗೋದು ಅಂತಿದ್ರೆ, ಮಳೆ ಬೆಳೆ ಎಲ್ಲ ಯಾಕ ಒಳ್ಳೆ ರೀತಿಯಿಂದ ನೀನ್ ನಡ್ಕೊಂಡ್ರೆ ಒಳ್ಳೆ ರೀತಿಯಿಂದ ನಿನಗೆ ಅದನ್ನ ಸಿಗ್ತಾವು. ಒಬ್ಬೊಬ್ರು ಸುಮ್ಮನ ಇನ್ನೊಬ್ರಿಗೆ ಪೀಡ ಕೊಡೋದು. ಎಚ್ಚರಾದ ಕೂಡಲೇ ಅದ ಕೆಲಸ ರೀ ಅವ್ರದ. ಏನ್ ಮಾಡ್ಲಿ, ಎಲ್ಲಿ ಗದ್ದಲ ಎಬ್ಬಿಸ್ಲಿಪ್ಪ, ಎಲ್ಲಿ ಬೆಂಕಿ ಹಚ್ಚಲಿ, ಹೌದಿಲ್ಲ? ಬರೀ ಇದನ್ನ ಮಾಡೋದು ಅವ್ರಿಗೆ. ಬೆಂಕಿ ಹಚ್ಚಿ ಕಾಸ್ಕೊಂತ ಕುಂತು ಬಿಡೋದು, ಒಂದಕ್ಕೊಂದ್ ಜಗಳ ಹಚ್ಚಿ. ನಾಳೆ ಅದ್ರ ಫಲ ಉಣ್ಬೇಕಾಗೈತಿ. ವಿವಾಹ ಅಂದ್ರೆ ವಿಶೇಷ ಕಾರ್ಯ ವಹಿಸಿಕೊಂಡು ಸ್ವರೂಪ ಜ್ಞಾನ ಮಾಡೋದಕ್ಕೆ ವಿವಾಹ ಅಂತಾರೆ. ಹೌದು, ವಿಶೇಷ ಕಾರ್ಯ ಅಂದ್ರೆ ವ್ಯವಹಾರದೊಳಗೆ ಇದ್ರೂ ಸುಧಾ ನಮ್ಮ ಕೆಲಸ ನಾವು ಮಾಡ್ಕೋಬೇಕನ್ನೋದು. ನಾವು ಪ್ರಾರಬ್ಧ ಅನುಸಾರವಾಗಿ ಏನ್ ಬೇಕಾದ ಬರ್ಲಿ ನಮ್ಗೆ, ಅದನ್ನ ಮಾಡಿಕೊಂಡು ನಮ್ಮ ಕೆಲಸದಾಗ ನಾವು ತೊಡಗಬೇಕು. ಮುಖ್ಯವಾಗಿ ಇದು ಬೇಕಲ್ಲ ಒಳಗ, ಸ್ವರೂಪದ ಅಭ್ಯಾಸ ಮಾಡ್ಕೊಂಡು ಉತ್ಕಟ ಇಚ್ಛಾ ಇದ್ರೆ ಬರ್ತೈತಿ ಅದಂತ. ಅದು ಪ್ರಾರಬ್ಧ ಅನುಸಾರವಾಗಿ ಏನಾರ ಇರ್ಲಿ, ಅದು ಹೆಂಡ್ರಿರ್ಲಿ, ಗಂಡ್ರಿರ್ಲಿ, ಮಕ್ಳಿರ್ಲಿ, ಏನ ಬೇಕಾದ ದೌಲತ್ ಇರ್ಲಿ ಅಂತ ಅರ್ಸೋತಿಗೆ ಬೇಕಾದಿರ್ಲಿ, ಅದು ಅದ್ರಾಗ ಇದ್ದು ಇಲ್ಲದಂಗ ಇರ್ತಾನ. ನಮ್ಮ ಋಷಿ ಮುನಿಗಳೆಲ್ಲ ಹೆಂಗ ಮಾಡಿದ್ರು? ಅವ್ರ ಜೀವನ ಕ್ರಮ ನೋಡ್ಕೊಂತ ಬರ್ರಿ ನೀವು. ಋಷಿ ಮುನಿಗಳ ಜೀವನ ಕ್ರಮಕ್ಕೆ ಬರದ ಹೊತ್ತು ಯಾವ ಮಾನವನಿಗೂ ಸಮಾಧಾನ ಶಾಂತಿ ಸಿಗುದಿಲ್ಲ. ಕಡಿಗೆ ಇಲ್ಲಿಗೆ ಬರ್ಬೇಕು ನೀವು. ಭಾರತೀಯ ಋಷಿ ಮುನಿಗಳ ಕ್ರಮ, ಭಾರತೀಯ ಸಂಸ್ಕೃತಿ ಅಂದ್ರೆ ಅದು ವೇದದ ಸಂಸ್ಕೃತಿ ಅಂದ್ರೆ. ವೇದಗಳಲ್ಲಿ ವಿವರಿಸಿದ ಜ್ಞಾನ ವೈಜ್ಞಾನಿಕ ಆದ್ರೆ, ಅನುಭವವನ್ನು ಹೊಂದಬೇಕಾದ್ರೆ ನೇರವಾಗಿ ನಾವು ಯಾರದನ್ನ ಸ್ಥಿತಿ ಅನುಭವ ತಗೊಂಡಿರ್ತಾರೆ ಅವರ ಸಂಘವನ್ನು ಮಾಡಬೇಕು. ಬರೀ ಶಬ್ದಗಳ ಮಾಹಿತಿ ಆಕೈತಿ, ಬೌದ್ಧಿಕ ತಿಳುವಳಿಕೆ ಅಷ್ಟೇ ಆಕೈತಿ. ಆದ್ರೆ ಅದನ್ನ ಅನುಭವ ತಗೋಬೇಕಾದಂಥವ್ರ ಸಂಘ ನಾವು ಮಾಡ್ಬೇಕು. ಪ್ರಾಚೀನ ಕಾಲದಲ್ಲಿ ಅನುಭವಿಗಳು ತಮ್ಮ ಅನುಭವವನ್ನು ಪುಸ್ತಕದಾಗ ಬರೆದಿಟ್ಟಾರ. ಅವೇ ಶ್ರುತಿಗಳು. ಗುರು ವಚನವೇ ಶ್ರುತಿ. ಶ್ರುತಿ ಅಂದ್ರೆ ವಾಣಿ. ಆ ಅಮೃತ ವಾಣಿಗಳು ಅಂತಾರ. ಆ ಕೆಡ್ಲಾರದಂತ ವಸ್ತುವಿನ ಕುರಿತು ಹೇಳಿದಂತ ಮಾತು, ಅನುಭವದ ಮಾತು, ವಿಚಾರಗಳು. ಅದಕ್ಕೆ ಅದನ್ನ ಹೇಳಿದ್ದು ಶ್ರುತಿ, ನೆನಪಿಟ್ಟುಕೊಂಡು ಸ್ಮೃತಿ. ಜೀವನವೆಂದರೆ ಕೇವಲ ಸಾವಿನಲ್ಲಿ ಮುಕ್ತಾಯವಾಗುವುದಲ್ಲ, ಅದಕ್ಕೆ ಒಂದು ಗುರಿ ಐತಿ. ನಾವು ಹುಟ್ಟಿ ಬಂದದ್ದು ಎದಕ್ಕಪ್ಪ ಅಂದ್ರೆ ಬರೇ ವಿಷಯ ಸಂಗ್ರಹ ಮಾಡಿ ವಿಷಯ ಮಜಾ ಮಾಡಕ್ಕಲ್ಲ, ಹೌದಿಲ್ಲ? ಮಜಾ ಮಾಡಿ ಹೋಗಾಕ ಬಂದಿಲ್ಲ ಇಲ್ಲಿ. ಉದ್ದೇಶ, ಜೀವನದ ಉದ್ದೇಶ, ಇದಕ್ಕೊಂದು ಗುರಿ ಐತಿ. ಬರೀ ಸಾವಿನಲ್ಲಿ ಮುಕ್ತಾಯ ಆಗುವುದಲ್ಲ ಅದು. ಅದಕ್ಕೆ ಒಂದು ಗುರಿ. ಅದೇನೆಂದ್ರೆ ಆತ್ಮ ಸಾಕ್ಷಾತ್ಕಾರ, ದೇವ ಸಾಕ್ಷಾತ್ಕಾರ. ಆ ಶಾಶ್ವತ ಸುಖವನ್ನು ಹೊಂದುವ ದಾರಿಯಲ್ಲಿ ನಾವು ತೊಡಗದಿದ್ದರೆ ಎಲ್ಲವೂ ಹಾಳು ಬಾಳ್ವೆ, ನಾಯಿ ಬಾಳೆ ಅಂತಾಗುತ್ತದೆ. ಹೌದು, ಪಶು ಪಕ್ಷಿಗಳಿಗಿಂತ ಹೀನ ಸ್ಥಿತಿ ಬರ್ತದೆ. ನಾವು ಎದಕ್ಕೆ ಬಂದೇವನು ಸುಧಾ ಖಬರ್ ಇಲ್ಲ. ಇಷ್ಟೆಲ್ಲ ಎಚ್ಚರಗೊಳಿಸಿದ್ರು ಎಚ್ಚರಾಗ ಅವ್ರು ಎಲ್ಲೋ ಹೋಗ್ರು. ಸ್ವರೂಪ ಸಾಕ್ಷಾತ್ಕಾರವನ್ನು ಹೊಂದುವುದೇ ಮಾನವನ ಮುಖ್ಯ ಗುರಿ. ಸ್ವರೂಪಾವಸ್ಥಿತಿಯನ್ನು ನೀವು ಹೊಂದಿದ್ದಾದ್ರೆ ಎಲ್ಲಾ ದುಃಖದಿಂದ ಬಿಡುಗಡೆ, ಹೌದಿಲ್ಲ? ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನಾವು. ಅದಕ್ಕೆ ಮುಕ್ತಿ ಅಂದ. ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ. ಸ್ವರೂಪ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದದ ಅದ ನಿನ್ನ ಇರು, ನೀನ ಅದೇ, ನಿನ್ನನ್ನು ನೀ ತಿಳ್ಕೊಂಡು ಉಳ್ಕೋದು. ನೀನು ಬದಲಾವಣೆ ಆಗಿಲ್ಲ. ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿ. ಈ ಬದಲಾಗುವಂತ ವಸ್ತುಗಳ ತಿಳುವಳಿಕೆಯನ್ನು ಕೈ ಬಿಡಿದನು. ಅವು ಮತ್ತು ನಮ್ಮ ದುಃಖವನ್ನು ಕೊಡ್ತವೆ.
ಈ ಮಾನವ ಜೀವನದ ಗುರಿಯ ಬಗ್ಗೆ ಭಾರತದಲ್ಲಿ ಎತ್ತಿ ಹೇಳಿದಂತೆ ಇನ್ನಾವ ಜಗತ್ತಿನ ರಾಷ್ಟ್ರಗಳಲ್ಲಿಯೂ ಇದನ್ನ ಹೇಳಿಲ್ಲ ಯಾರು. ಏನ್ ಅದಕ್ಕೆ ನಮ್ಮ ಭಾರತೀಯ ಋಷಿಮುನಿಗಳ ಪರಂಪರೆ ಭವ್ಯವಾದಂತ ಪರಂಪರೆ ಅಂತ. ಅದಕ್ಕೆ ಬಲ್ಲವರು ಅದಕ್ಕೆ ಮಹತ್ವ ಕೊಟ್ಟರು. ಅನೇಕ ಸಾಧು ಸಂತರು ಸ್ವರೂಪದ ಬಗ್ಗೆ ಎಚ್ಚರಗೊಳಿಸ್ಕೊಂತ ಬಂದಾರ. ಈ ಬಾಳೆದ ಬಗ್ಗೆ ಎಚ್ಚರಗೊಳಿಸೋದು ಯಾರಿಗೂ ಬೇಕಾಗಿಲ್ಲ. ಯಾಕೆ ಅವು ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊಂತ ಬಂದ ಅದ ಸಂಸ್ಕಾರದಾಗ ಅದಾವೆಲ್ಲ. ಕಾಗಿ ಗುಬ್ಬಿಗೆ ಸಾಲಿ ಕಲಿ ಹಾಕಿ ಬಾಳೆ ಮಾಡಾಕ ಯಾರು ಕಲ್ಸಿಲ್ಲ ಅವಕ್ಕ. ಯಾಕ್ರಿ ಅವರು ತಿನ್ನುವುದು ಉಣ್ಣುವುದು ಮಕ್ಕಳು ಮರಿ ಹಿಡಿದು ಅವಕ್ಕೆ ಯಾರ ಕಲ್ಸಿದ್ರೇನ ಅವಕ್ಕ? ಇಲ್ಲ. ಅದು ಜನ್ಮ ಜನ್ಮಾಂತರದ ಸ್ವಭಾವ ಆಗ್ಬಿಟ್ಟೈತಿ. ಅದಕ್ಕೆ ಸ್ವರೂಪದ ಬಗ್ಗೆ ನಾವು ಎಚ್ಚರಿಕೆ ಮಾಡಿಕೊಡ್ಬೇಕಾಗೈತಿ. ಅನೇಕ ಮಹಾತ್ಮ ಸ್ತ್ರೀ ಪುರುಷರು ಸ್ವರೂಪದ ಬಗ್ಗೆ ಎಚ್ಚರಗೊಳಿಸ್ಕೊಂತ ಬಂದಾರ. ಹೆಣ್ಮಕ್ಳು ಆ ಸ್ಥಿತಿ ಹೊಂದಿ ಎಚ್ಚರಗೊಳಿಸ್ಯಾರ, ಗಂಡು ಮಕ್ಕಳು ಆಗ್ಯಾರ. ಅದಕ್ಕೆ ಸ್ತ್ರೀ ಪುರುಷರ ಭೇದ ಇಲ್ಲ. ಅದಕ್ಕೆ ಎಲ್ಲರಿಗೆ ಅದನ್ನ ಹೊಂದಲಿಕ್ಕೆ ಬರ್ತೈತಿ. ಯಾರನ್ನಾದ್ರೂ ಏನಾದರೂ ನೀವು ಕೇಳಿದ್ರೆ ಬಿಡಿ ಬಿಡಿ ಸಾಮಾನುಗಳನ್ನು ಕೇಳಬೇಡಿರಿ. ಅಖಂಡವಾದದ್ದು ಖಂಡಿತವಾದದ್ದನ್ನು ಕೇಳಕ್ ಹೋಗ್ಬೇಡ್ರಿ. ಇವೆಲ್ಲ ಖಂಡಿತದ ವಿಷಯ ವಸ್ತುಗಳು. ಅಖಂಡವಾದದ್ದು ಯಾವ್ದೈತಿ ಅದು ಬ್ರಹ್ಮ, ಪರಿಪೂರ್ಣವಾದದ್ದು, ಅಖಂಡ ಭೂಮಾ ವ್ಯಾಪಕವಾದದ್ದು, ಅಖಂಡವಾದದ್ದು, ಅದು ಸುಖರೂಪವಾದದ್ದು, ಅದನ್ನು ಕೇಳ್ರಿ ಅಂತ. ಇವೆಲ್ಲ ಖಂಡಿತವಾದದ್ದು, ಒಂದು ಅವಸ್ಥೆಯೊಳಗಿದ್ದು ಮತ್ತೊಂದು ಅವಸ್ಥೆಯೊಳಗೆ ಇರದಂತ ಅದನ್ನು ಕೇಳಕ್ ಹೋಗ್ಬೇಡ. ಎಲ್ಲಾ ಕಾಲದೊಳಗೆ ಇರುವಂತಹದ್ದು ಅಖಂಡವಾದದ್ದು ಐತಿ, ಅದನ್ನು ಕೇಳು. ಏನಾರ ಬೇಡಿದ ನೀವು ಅದನ್ನ ಬೇಡ್ತೇವ ನಾವು. ಅದ್ರ ಬೇಡಿಕೆ ಯಾರಿಗೆ ಐತೆ? ಅಖಂಡವಾದ ವಸ್ತುವಿನ ಬೇಡಿಕೆ. ಎಲ್ಲ ಖಂಡಿತ ವಿಷಯ ವಸ್ತುಗಳೆಲ್ಲ ಖಂಡಿತ ಅದಾವು, ತೋರೆಡಾಗ್ತಾವ. ಅವೆಲ್ಲ ನಾಶವಂತ ಅದಾವು. ಆದ ಕಾರಣ ನಿಮ್ಮ ಸಚ್ಚಿದಾನಂದ ಸ್ವರೂಪವನ್ನೇ ಬೇಡಿರಿ. ಕರ್ಮವೆಂದರೆ ಬ್ರಹ್ಮನಿಷ್ಠರ ಸೇವೆ. ಏನ್ ಮಾಡೋದನ್ನ ಕಾಯ ವಾಚ ಮನಸ ಆಪ್ತ ಅಂಗಸ್ಥಾನ ಸದ್ಭಾವದಿಂದ ಬ್ರಹ್ಮನಿಷ್ಠರ ಸೇವೆಯನ್ನ ಮಾಡು. ನೀನು ಎಷ್ಟು ಹೆಚ್ಚು ಬ್ರಹ್ಮನಿಷ್ಠರ ಸೇವೆಯನ್ನ ಮಾಡ್ತೀಯ ಅಷ್ಟು ಹೆಚ್ಚು ದೈವಿ ಶಕ್ತಿ ನಿನ್ನಲ್ಲಿ ಪ್ರವೇಶ, ನಿನ್ನಲ್ಲಿ ಅದು ಜಾಗೃತ ಕೇಳ್ತದೆ. ನೀನು ನಿಷ್ಠೆಯಿಂದ ಸೇವಾದಿಗಳಲ್ಲಿ ತೊಡಗಿದ ಅವ್ರು ಹೇಳಿದಂತ ಮಾತನ್ನ ಪಾಲನೆ ಮಾಡೋದು. ಹೌದಿಲ್ಲ? ಬ್ರಹ್ಮನಿಷ್ಠರು ಹೇಳಿದ್ದನ್ನ ಯಾರಿಗೆ ಚಂದ ಕೇಳೋದನ್ನ ಕೇಳಿದನ್ನ ಆಚರಣೆ ಹೋಗ್ತವೆ. ಕೇಳಿದಂತೆ ನಡ್ಕೊಂಡ್ರೆ ನೀನು ಜನ್ಮ ಪಾವನಕೈತಿ, ಇದೇ ಜನ್ಮ ಕಡೆ ಅಂತ. ಅವ ನೀ ಮುಕ್ತ ಆಗ್ತಿ. ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ ಇಂದ್ರಿಯಗಳ ಗೋಚರ ಆಗೋದ್ರೊಳಗೆ ಬರ್ತದೆ. ಇದೆಲ್ಲ ಭ್ರಾಮಕ ಎಚ್ಚರಿಕೆಯೊಳಗಿಂದ. ಇದೆಲ್ಲ ಮತ್ತೊಂದು ಅವಸ್ಥೆಯೊಳಗೆ ಈ ಉಪಯೋಗ ಬರೋದಿಲ್ಲ. ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ ಅಧ್ಯಾಸ ಮೂಲೋಹಿ ವ್ಯವಹಾರ. ಅಧ್ಯಾಸದೊಳಗಿಂದ ಇವೆಲ್ಲ. ಇನ್ನು ಇರುವಿನ ಕಡೆ ಎಲ್ಲ ಕೊಟ್ಟಾಗಿ ಯಾವೂ ಇಲ್ಲ. ಈ ಜಗತ್ತಿನೊಳಗೆ ಈ ಶರೀರ ಉಪಾಧಿಗಳ ಸಂಬಂಧ ಇಟ್ಕೊಂಡು ಸುಖ ಹೊಂದಿದವರು ಒಬ್ಬರದನ್ನು ಕೇಳಿ. ಇವೆಲ್ಲ ತೋರೆಡುವಂಥವು. ಇವುಗಳು ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಚಿಂತೆ ಕಳ್ಕೊಂಡಿರ್ಬೇಕಾತಂದ್ರೆ ಇದ್ರ ಮ್ಯಾಗಿನ ವ್ಯಾಮೋಹವನ್ನು ನೀವು ಬಿಡಬೇಕು. ಇದ್ರ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ನಿನಗೆ ಯಾವ್ದು ಚಿಂತೆ ಉಳಿದಿಲ್ಲ. ಏನ್ ಬೇಕಾದ ಚಿಂತೆ ಬಂದ್ರು ಗಟ್ಟಿಯಾಗ ಕಲಿಬೇಕು ನೋಡ್ರಿ. ಏನ್ ಬಂದ್ರು ಕ್ಯಾಕಿ ಹೊಡಿಬೇಕಂತಿದ್ರು. ಯಾಕೆ ಅದ್ರ ಬಗ್ಗೆ ಯಾಕೆ ಚಿಂತೆ? ಆದ್ರೆ ಹೋಗ್ಲಿ, ಅದ ಇದ್ದ ವಸ್ತುವಿಗೆ ಏನು ಆಗುದಿಲ್ಲ. ಅದಕ್ಕೆ ನಿನ್ಗ ಆತ ಎಷ್ಟು ಹಚ್ಕೊಂಡು ಕುಂತೀವ ಅದನ್ನ. ಅಯ್ಯೋ ಯಪ್ಪ ಉಸಿರು ಗಳಿತೀಯಲ್ಲ. ಏನ್ ಅಂತದ್ ಕಡದ್ ಕತ್ತರಿಸ್ಕೊಂಡ್ ಬರ್ತೈತಿ ನಿನ್ನ ಮ್ಯಾಗ. ಏನಾಗೈತಪ್ಪ ಅಂತದ್ದು? ಇಷ್ಟ್ಯಾಕೆ ನೀ ಉಸಿರು ಗಳಿಯಾಕತ್ತೀವೋ ಅಂತಿದ್ರು. ಅಯ್ಯೋ ಯಪ್ಪ ಏನಾಯ್ತು ನನ್ಗೆ? ನಿನಗಾಗೈತೆ, ನೀ ಎಲ್ಲದ್ರಾಗ ಆಗೈತಿ ನೋಡ್ಕೋ. ನೀ ಅಜ್ಞಾನದಿಂದ ನನಗಾಗೈತೆ ಅಂತ ಆರೋಪ ಮಾಡ್ಕೊಂಡು ಕುಂತೀಯಲ್ಲ. ಈ ಆರೋಪಿತ ಭಾವ ತೆಗೆದು ಹಾಕ.
ನಿನ್ನಲ್ಲಿ ಏನೂ ಆಗಿಲ್ಲ, ಆಗೋದೂ ಇಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೋ. ಎಚ್ಚರಿಕೆ ಒಳಗ ಆರಾಮಿನ ಭಾವದಾಗಿರ ಕಲಿಬೇಕು ನೋಡ್ರಿ. ಎಚ್ಚರಿದ್ದ ಆ ಸ್ಥಿತಿ ಹೊಂದ್ಬೇಕು. ಅದಕ್ಕ ವೇದಾಂತ ಅಂತಾರ. ನಿದ್ರೆ ಒಳಗೆ ಹೆಂಗಿದ್ದಿ ಹಂಗ ಎಚ್ಚರಿಕೆ ಒಳಗಿರ ಕಲಿ. ಯಾರು ಬೇಕಾದವ್ರು ಏನ್ ಬೇಕಾದ ಶಂಕ ಹೊಡೆದ್ರು ಸೊಪ್ಪು ಹಾಕಬಾರ್ದು ನೋಡ್ರಿ. ಜಗತ್ತಂದ್ರೆ ತಲೆ ಕೆಡಿಸೋದು ಅದು. ಅದ್ರ ಕಡೆ ಎಲ್ಲ ಕೊಡಕ್ ಹೋಗ್ಬೇಡ. ಏನ್ ಜಗತ್ತು ಏನ್ಕೇನಾರ ತಲೆ ಕೆಡಿಸುವ, ಅವ್ರ ಹಂಗಂದ್ರು ಇವ್ರು ಹೆಂಗಂದ್ರು ಅದನ್ನ ತಗೊಂಡು ಏನ್ ಮಾಡೋ ನೀವು? ಕಾಯ್ ಅಂತೆ ಗುಬ್ಬಿ ಚಿವ್ ಅಂತ ನಿರಂಜನ ಪೂಳು ಅಂತ ಅದಕ್ಕೆಲ್ಲ ಹೆದರಿರಿ ಹೆಂಗ್ರಿ? ಕಾಯ್ ಅಂದ್ರೆ ಲಾಳೆ ಎತ್ತ ಬೆದರ್ ಬಿತ್ತಂತ. ಆದದ್ದು ಕುಗ್ತೈತಿ ಅಂತ ಅದು ಹೊಳ್ಯಾಡ್ತೈತಿ. ಗಟ್ಟಿ ಇದ್ದದ್ದು ಯಾಕೆ ಹೊಳ್ಯಾಡ್ತೈತಿ ಅದು? ಜಗತ್ತಂದ್ರೆ ತಲೆ ಕೆಡಿಸೋದನ ಅದು. ಏನ್ ಹೊಯ್ಕೊಂಡ್ರು ನಿತ್ಯಾಗ ಹೆಂಗಿರ್ತಿ ಹಂಗೆ ಎಚ್ಚರಿಕೆ ಒಳಗಿರ ಕಲಿ. ಬೇಕಾದ ವಿಘ್ನ ಬಂದ್ರು ಹೆದರ್ಬೇಡ. ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದು ಹೋಗ್ತಾವು. ಯಾವುದು ಉಳಿದಿಲ್ಲ. ಅದು ಬಂತು ಹೋತು, ತೂರ್ ಎಡಗ್ತದೆ. ಈ ಶರೀರ ಮುಂತಾದ ಉಪಾಧಿಗಳನ್ನು ಹಿಡ್ಕೊಂಡು ಆರಾಮ್ ಇರ್ಬೇಕಂದ್ರೆ ಯಾರಿಗೂ ಸಾಧ್ಯನೇ ಇಲ್ಲ. ಅದು ಆರಾಮ ನಿರುಪಾಧಿಕದ. ಅದಕ್ಕೆ ಉಪಾಧಿ ಸಂಬಂಧ ತಪ್ಪಿಸ್ಕೊಳ್ಳಲ್ಲ. ಇವೆಲ್ಲ ಉಪಾಧಿಗಳು ಕರ್ಮದಿಂದ ನಮಗೆ ಬಂದದ್ದು. ಎಲ್ಲ ಉಪಾಧಿಗಳ ಸಂಬಂಧ ಎಲ್ಲ ಕರ್ಮದ ಫಲ. ಇದೆಲ್ಲ ಅದು ಕ್ಷೀಣ ಆದ್ಕೂಲೆ ಎಲ್ಲ ಉಪಾಧಿಗಳು ಹೋಗ್ಬಿಡ್ತಾವ. ವಿವೇಕದಿಂದ ನಾವು ಅದನ್ನ ಕಡೆ ಎಲ್ಲ ಕೊಟ್ಟಾಗ ಈ ಉಪಾಧಿಗಳ ಸಂಬಂಧ ಇಲ್ಲೂಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತಿ ಅನ್ನೋದು ಹೊಳಿದೈತಿ. ಕಷಾಯವನ್ನ ಅಂದ್ರೆ ಅಂತಃಕರಣ ದೋಷವನ್ನು ನಾವು ಕಳ್ಕೋಬೇಕಾತಂದ್ರೆ ನಿರಂತರವಾಗಿ ಬ್ರಹ್ಮಚಿಂತನದ ಅಭ್ಯಾಸದಾಗ ತೊಡಗ್ಬೇಕು ನೋಡ್ರಿ. ಅವಾಗ ಅಂತಃಕರಣದ ಮಾಲಿನ್ಯ ಎಲ್ಲ ಕಡಿಮೆ ಆಗೈತಿ. ಅನೇಕ ಜನ್ಮಗಳಲ್ಲಿ ಸ್ವರೂಪದ ಅಭ್ಯಾಸವನ್ನು ಮಾಡಿದಂತ ಯೋಗಿಗಳಿಗೆ ಅದಕ್ಕೆ ನಿರಂತರದಲ್ಲಿ ಪರಮ ಪದವಿಯನ್ನು ನಾವು ಹೊಂತಾನೆ. ಜನ್ಮಾಂತರ ಅಭ್ಯಾಸ ಮಾಡಿ ನಾವು ಯಾವಾಗಾರ ಒಮ್ಗಿಲೆ ಕೇಳಿರೋದು ಹತ್ತದಲ್ಲಿ. ಜನ್ಮಾಂತರ ಇದಕ್ಕೆ ಅಭ್ಯಾಸ ಬೇಕು ನಿರಂತರ. ಕಾಮಕ ಮನುಷ್ಯನಿಗೆ ಇಡೀ ವಿಶ್ವವೆಲ್ಲ ಕಾಮಮಯವಾಗಿ ಕಾಣಿಸ್ತದೆ. ರಾಮಕ ಮನುಷ್ಯನಿಗೆ ಜಗತ್ತೆಲ್ಲ ರಾಮಮಯವಾಗಿ ಕಾಣಿಸ್ತದೆ. ಕಾಮನ ಬೆನ್ನು ಹತ್ತಿದವ್ರು ಏನಾದ್ರು, ರಾಮನ ಬೆನ್ನು ಹತ್ತಿದವ್ರು ಏನಾಗ್ಯದ ನೋಡ್ಕ. ವಿವೇಕ ವೈರಾಗ್ಯದ ಮೂಲಕ ಮನೋನಾಶದಿಂದ ವಾಸನಾಕ್ಷಯವು ರಕ್ಷಿತವಾಗಲು ಜೀವನ್ಮುಕ್ತಿಯು ಚೆನ್ನಾಗಿ ನೆಲೆಗೊಳ್ಳುತ್ತದೆ. ರಾಕ್ಷಸಿ ಮತ್ತು ಪಶುವೃತ್ತಿ ಸ್ಥಿತಿ ಜನರಿಗೆ ಸಮಾಧಿ ಸುಖ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ದೇವವೃತ್ತಿಗೆ ಸುಧಾ ಇದನ್ನು ಹೊಂದಕ್ಕಾಗೋದಿಲ್ಲ ಅಂತ. ದೇವಾತೀತ ವೃತ್ತಿಯನ್ನು ಪಡೆದವಂಗೆ ಇದು ಸಾಧ್ಯದ ಅಂತ. ಜ್ಞಾನವಿಲ್ಲದವನು, ಶ್ರದ್ಧೆ ಇಲ್ಲದವನು, ಸಂಶಯಾತ್ಮನು, ಈ ಮೂರು ನಾಶ ಹೊಂದುತ್ತಾರೆ ಅಂತ. ನಂಬಿಕೆನೇ ಇಲ್ಲ ಅವಕ್ಕೆ. ಅದನ್ನು ವಿರೋಧ ಮಾಡ್ಕೊಂತ ಕುಂದಿರ್ತ ವಾದಿಸ್ತಾವ. ಹೌದಿಲ್ಲ? ಹಾಳಾಗಿ ಹೋಗಕ್ ಮಾಡ್ತೀನಿ. ನೀ ಎಷ್ಟು ಜನ್ಮ ತಿರುಗಿದ್ರು ಕಾಮನ ತೃಪ್ತಿ ಪಡಿಸಕ್ ಆಗುದಿಲ್ಲ. ಅದನ್ನು ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ. ಈ ಹುಚ್ಚು ಪ್ರಯತ್ನವನ್ನು ಬಿಡೋದು. ಅದು ಹೆಂಗ ನೀ ತೃಪ್ತಿ ಪಡಿಸ್ಬೇಕು ಹಂಗಂಗ ಹಪಾಪಿ ಹೆಚ್ಚಕೈತಿ. ತಿನ್ನು ಚಟ ತಿಂದಂಗ ಹೆಚ್ಚಕೈತಿಲ್ಲ. ನಾಲ್ಗಿ ಚಟ ಇನ್ನೂ ಬೇಕು ಹಪಾಪಿ ಹೆಚ್ಚಕೈತಿ. ತೃಪ್ತಿ ಅನ್ನೋದ ಇಲ್ಲ. ಎಲ್ಲ ಇಂದ್ರಿಯಗಳು ಹಂಗ ಅದಾವ. ತಿನ್ನೋದ್ರಿಂದ ಇಲ್ಲ, ನೋಡೋದ್ರಿಂದ ಇಲ್ಲ, ಕೇಳೋದ್ರಿಂದ ಇಲ್ಲ, ಮೂಸಿ ನೋಡೋದ್ರಿಂದ ಇಲ್ಲ, ಮುಟ್ಟೋದ್ರಿಂದನೂ ಇಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋದ್ರಿಂದ ನಮಗೆ ಲಾಭ ಇಲ್ಲ. ಕಡಿಗೆ ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಇಲ್ಲಿ ತನಕ ಮಾಡ್ಕೊಂತ ಬಂದಿಲ್ಲ. ಅದ್ರ ಪರಿಣಾಮ ಏನಾಗೈತಿ ಅಂದ್ರೆ ಧನವು, ಚಿಂತಿ, ವ್ಯಸನ ಇದ ಉಳ್ದೈತಿ.
ನೆಮ್ಮದಿಯಿಂದ ಅದೆಯಾ? ಇಷ್ಟೆಲ್ಲ ಮಾಡಿ ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿ ನೆಮ್ಮದಿಯಿಂದ ಇರಕತ್ತೀನಿ. ನೆಮ್ಮದಿ ಕೊಡ್ತೀವಿ, ನೆಮ್ಮದಿ ಕಡಿತೀವಿ. ಅದು ಅದ್ರ ಬೆನ್ನ ಹತ್ತೆ ಸಮಾಧಾನ ಕೆಡಿಸ್ಕೊಂಡಿನಿ ಅಂತ. ಮೊದಲು ಆರಾಮನ ಇದ್ದೆ, ಅದ್ರಾಗ ಐತೆ ಅಂತ ಅನ್ಯದ್ರಾಗ ಕಲ್ಪಿಸ್ಕೊಂಡು ಅದ್ರ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತಿ. ಏನ್ ಅದಕ್ಕೆ ಮೊದಲಿನ ಸ್ಥಿತಿ ನೆನಪಿನ್ಯಾಗ ತಗೊಂಡು ನೆನಪಿಗೆ ತಂದ್ಕೊಂಡು ಉಳಿಯಾಕ ಕಲ್ಕೊ. ಇಷ್ಟೆಲ್ಲ ಸಂಕಟ ಒಂದು ತಪ್ಪಿ ಬಿಡ್ತೈತಿ ನಿನಗೆ. ಏನ್ ಮೊದಲಿನ ಸ್ಥಿತಿ ಏನೈತಿ ಅದ್ರ ಕಡೆ ಲಕ್ ಕೊಡು. ಪ್ರಥಮಾನುಭವದ ಸ್ಥಿತಿ ಕಡೆ ಲಕ್ ಕೊಟ್ಟೆ ಅಂದ್ರೆ ಇದೆಲ್ಲ ತೋರಿ ಎಡಗುದಂತ ಅದ್ರ ಕಡೆ ಉದಾಸೀನ ಭಾವ ಬಂದ್ಬಿಡ್ತೈತಿ. ಕಲ್ಪಿತ ಪುರುಷರ ಅಹಂ ಭ್ರಾಂತಿನ ಆರಂಭ ಕ್ರಿಯೆ ಅಂತ. ಅನ್ಯ ಭಾವನೆಗಳನ್ನು ಮಾಡ್ಕೊಂಡ, ಮೊದಲಿಗೆ ತನ್ನ ಭಾವನೆಯನ್ನು ಬಿಟ್ಟು ಅನ್ಯ ಭಾವನೆಗಳನ್ನು ಮಾಡ್ಕೊಂಡ, ಅದ ನಾನು ಅಂತ. ನಾ ಏನದೇನು ಅದನ್ನು ಬಿಟ್ಟ ಅಲ್ಲದನ್ನು ನಾನು ಅಂತ ತಿಳ್ಕೊ. ಮೊದಲಿಗೆ ಅದ ನಾನು ಅಂತ. ಅಹಂ ನಾಮ ಅಭವತ್. ಅನ್ಯ ಭಾವನೆ ತಾಳಿದ್ದ ಮೊದಲೇದ್ದು ಆರಂಭ ಕ್ರಿಯೆ. ತನ್ನ ಭಾವದಾಗ ಇದ್ದ ಮೊದಲ ಏನ್ ಅನ್ಯ ಭಾವನೆಯನ್ನು ತಾಳಿದಾಗ ಇದು ಆರಂಭ ಕ್ರಿಯೆ ಶುರುವಾತ. ಮೊದಲ ಅನ್ಯ ಭಾವನೆ ಇದ್ದಿದ್ದಿಲ್ಲ, ಅವಾಗ ಆರಾಮನ ಇದ್ದ. ಏನ್ ಅನ್ಯ ಭಾವನೆ ಅನ್ಯ ಕಲ್ಪನೆಗಳನ್ನು ಮಾಡ್ಕೊಂಡು ಶುರುವಾತ್ ನೋಡಿದಿಲ್ಲ ಆರಂಭ ಕ್ರಿಯೆ. ವಿವೇಕ ವೈರಾಗ್ಯದ ಹೊರತಾಗಿ ನೀತಿರ ಹೆಂಗ್ ಬರ್ತೈತಿ? ನೀತಿ ಐತೆ ಅಂದ್ರೆ ನಾವು ವಿವೇಕವಂತದನಂತ ತಿಳ್ಬೋದು. ವೃತ್ತಿ ಬಹಿರ್ಮುಖವಾಗಿ ಯಾವುದಾದ್ರೂ ವಸ್ತುವಿನ ಆಕಾರ ಆಗಿರುವುದು ಹಗರ ಹಾಕೊಂಡು ಕುಂತೈತಿ. ವೃತ್ತಿ ಅಂತರ್ಮುಖಿಯಾಗಿ ಯಾವ ವಸ್ತುವಿನ ಆಕಾರ ಆಗದೇ ಇರುವುದು ಕಠಿಣ ಆಗೈತಿ. ಹಂಗಾದಾಗಿ ನಮ್ಗೆ ಇದು ಅನುಭವ ಬರ್ತೈತಿ. ವೃತ್ತಿ ಯಾವ ವಸ್ತುವಿನ ಆಕಾರ ಆಗ್ಲಿ ಇದ್ದಿದ್ರೆ ಆನಂದ ಬ್ರಹ್ಮಾಕಾರನ ಇತ್ತು. ವೃತ್ತಿ ಹಂಗಾಗ್ಬೇಕಲ್ಲ, ಬ್ರಹ್ಮಾಕಾರ ತಯ ವೃತ್ತಿ ಆಗ್ಬೇಕಾದ್ರೆ ಯಾವ ವಸ್ತುವಿನ ಆಕಾರ ಆಗುವುದೆಲ್ಲ ಕೈ ಬಿಡ್ಬೇಕು. ಯಾವುದೇ ವಸ್ತುವಿನ ಆಕಾರ ಆದಾಗ ವಸ್ತುವಿನ ಜ್ಞಾನ ನಮ್ಗೆ ಆಕೈತಿ. ಯಾವುದೇ ವಸ್ತುವಿನ ತಿಳುವಳಿಕೆ ಆಗ್ಬೇಕಾದ್ರೆ ವೃತ್ತಿ ತದಾಕಾರ ಆಗ್ಬೇಕಾಗಿತ್ತು. ಆ ವೃತ್ತಿ ಆ ವಸ್ತುವಿನ ಆಕಾರ ಆದಾಗ ವಸ್ತುವಿನ ಜ್ಞಾನ ನಮ್ಗೆ ಆಕೈತಿ. ಇಲ್ಲ ಅಂದ್ರೆ ಅದರ ಜ್ಞಾನ ಆಗುದಿಲ್ಲ ನಮ್ಗೆ. ಹಂಗೆ ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ವೃತ್ತಿ ಬ್ರಹ್ಮಾಕಾರ ಆದಾಗ, ಬ್ರಹ್ಮ ಅಂದ್ರೆ ವ್ಯಾಪಕವಾದಂತಹದ್ದು, ಸಂಕುಚಿತದ್ದು ಅಲ್ಲ. ಈ ದೃಶ್ಯದೊಳಗಿಂದ ದೃಶ್ಯಕ್ಕೂ ಲಕ್ಷಣವಾಗಿ ನಿಂತಾಗ ಬ್ರಹ್ಮಾಕಾರ ವೃತ್ತಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಈ ದೃಶ್ಯದೊಳಗಿನ ನಾಮರೂಪ ಹಿಡ್ಕೊಂಡು ಕೂತಿ ಅಂದ್ರೆ ವೃತ್ತಿ ಬ್ರಹ್ಮಾಕಾರ ಹೆಂಗಾಗ್ಬೇಕು ಹೇಳ್ರಿ? ಅದಕ್ಕೆ ಅವನು ಹೇಳಿದ್ದು ನಾಮರೂಪ ಪ್ರಪಂಚವನ್ನು ಬಿಡದ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಅರಿವು ಇರುವ ಆನಂದ ಕಡೆ ಲಕ್ ಕೊಡು. ಅರಿವಿನ ಆಕಾರ ಆಗ್ಬೇಕಲ್ಲ, ಇರುವಿನ ಆಕಾರ ಅಂದಾಗ ಜ್ಞಾನ ನಮ್ಗೆ. ನಾವು ಈ ದೃಶ್ಯದ ಆಕಾರ ಹಾಕೊಂಡು ಕುಂತ್ರೆ ಜಗತ್ತಿನ ಭಾವ ದುಃಖಮಯ. ಅದ ಜಗತ್ತಿನ ಭಾವ ಎಲ್ಲ ಕೈ ಬಿಟ್ಟಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಕಲ್ಪಿತ ಪುರುಷನ ಅಹಂ ಭ್ರಾಂತಿ ಏನದ, ಇದು ಆರಂಭ ಕ್ರಿಯೆ ಅಂತ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ನೀತಿ ಸುತ ಬರ್ತು ನೀನು. ವೃತ್ತಿ ಬಹಿರ್ಮುಖವಾಗಿ ಯಾವುದಾದ್ರೂ ವಸ್ತುವಿನ ಆಕಾರ ಆಗಿ ಉಳಿತಂದ್ರೆ ಅದೇ ಗಟ್ಟಿ ಹಾಕೊಂಡು ಕುಂದೈತಿ. ಅದು ಹಗರಾಗೈತಿ ನಮ್ಗೆ. ಬಹಿರ್ಮುಖ ವೃತ್ತಿ ಒಳಗೆ ಯಾವ್ದಾರ ವಸ್ತುವಿನ ಆಕಾರ ಆಗೋದು ಹಗರಾಗೈತಿ. ವೃತ್ತಿ ಅಂತರ್ಮುಖಿಯಾಗಿ ಯಾವ ವಸ್ತುವಿನ ಆಕಾರ ಆಗದೆ ಇರೋದು ಬಹಳ ಕಠಿಣ ಆಗೈತಿ. ಮನಸ್ಸು ಎದ್ರೊಳಗೆ ನಿಲ್ತತೆ ಅದು ಅದಕ್ಕೆ ಇರ್ತೈತಿ. ಆರಾಮಿನೊಳಗೆ ನಿಲ್ಸಿದ್ರೆ ಆರಾಮ ಇರ್ತೈತಿ. ಇದಕ್ಕೆ ಪ್ರಯತ್ನ ಬೇಕು. ಆರಾಮಿನ ಭಾವದೊಳಗೆ ಮನಸ್ಸನ್ನು ಆತ್ಮಸಂಸ್ತಂಭನ ಕೃತ್ವ ಅಂದರ್ಲ. ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವುದು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಶರೀರದೊಳಗೆ ನಿಲ್ಲಿಸಿದ್ರೆ ಶರೀರ ಇರ್ತೈತಿ. ಆರಾಮಿನ ಕಡ್ಲ ಕೊಟ್ಟಾಗ ಆರಾಮ ಇರ್ತೈತಿ. ನೀ ಶಾಲಿ ಕಲ್ತರು ಹೊಯ್ಕೊಳ್ಳೋದು ಏನಾದ್ರು ತಪ್ಪೈತಿ ನಿನಗೆ? ಇಲ್ಲದಲ್ಲಿ ಅದನ್ನ ಹುಡುಕಾಕತ್ತೀನಿ. ಇಲ್ಲಿ ಎಲ್ಲಿ ಸಿಗ್ಬೇಕು ನಿನಗೆ? ಇದ್ದದ್ದು ಬಿಟ್ಟು ನಿನ್ನೊಳಗೆ ಇದ್ದದ್ದು ಬಿಟ್ಟು ಅನ್ಯದ್ರ ಹುಡುಕಾಕತ್ತಿ. ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ಬುದ್ಧಿಯ ಹೊರತು
ಈ ತೂರ್ಯ ಪದವನ್ನ ಯಾವ ಇಂದ್ರಿಯಗಳಿಗೂ ಅದನ್ನು ಹೊಂದಲಿಕ್ಕೆ ಆಗುದು. ಸೂಕ್ಷ್ಮಯ ಅಗ್ರಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮ ದರ್ಶಭ್ಯ, ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಬುದ್ಧಿ ಅಷ್ಟು ಸೂಕ್ಷ್ಮವಾಗಲ್ಲ. ಅಭ್ಯಾಸದ ಮುಖಾಂತರ ನಮ್ದು ಅಂದಾಗ ಅದರ ಅನುಭವ ಆಗ್ತದೆ. ದುರಾಚರಣೆಯಿಂದ ಶಾಂತಿಯು ಎಂದೂ ಲಭಿಸಲಾರದು. ನಿಷಿದ್ಧ ವ್ಯವಹಾರ ಮಾಡಕೈತೆ ಅಂದ್ರೆ ಎಂದೂ ಆಗುದು. ಮೋಸ ಮಾಡೋದು, ವಂಚನೆ ಮಾಡೋದು, ತುಡುಗು ಮಾಡೋದು ಎಂದೂ ಉದ್ಧಾರ ಆಗುದು. ಪಾಪಿಗಳ ಉದ್ಧಾರಕ್ಕಾಗಿ ಪಾಪಿಗಳಿಗೆ ಮಹಾತ್ಮರು ಶಾಸನ ಮಾಡ್ತಿರ್ತಾರೆ. ಹಿಂಗ ಬಿಟ್ಟು ಇನ್ನ ಬಾಳ್ ಮಾಡ್ತಾನ ಅಂತ ತಿಳ್ಕೊಂಡು ಅವ್ನ ಶಿಕ್ಷಾ ಶಾಸನ ಮಾಡಿದಾಗ ದಾರಿ ಬಿಡ್ತಾರ. ಹೌದಿಲ್ಲ? ಈ ದಾರಿ ಹಿಡಿಲಿ ಅಂತ ಅವನ ಕಲ್ಯಾಣಕ್ಕೋಸ್ಕರವಾಗಿ ಅವಾಗ ಶಾಸನ ಮಾಡ್ತಾನೆ. ಅದಕ್ಕೆ ಅವನ್ನೆಲ್ಲ ಮಾಡಿದ್ದು ರಾಜನೀತಿ ಅಂತ ಏನು ತಪ್ಪು ಮಾಡಿದ ಅವ್ರು ಶಿಕ್ಷಾ ಕೊಡೋದು ರಾಜನೀತಿ. ಕೊಡ್ಲಿಲ್ಲ ಅಂದ್ರೆ ಅಂತವ್ರ ಹಾವಳಿ ಹೆಚ್ಚಾಗಿ ಕೊಡ್ತದೆ. ಯಾರು ಕೇಳೋರು ಇಲ್ಲ ಬಿಡ ಅಂತ. ಆ ಪ್ರಕಾರವಾಗಿ ಶಾಸನ ಮಾಡಬೇಕು. ಕೇಳಬಾರ್ದು. ರಾಜ್ಯ ಅದನ್ನು ಕೊಡಬೇಕು. ಅವ ಶಿಕ್ಷಾ ಗಲ್ಲಿನ ಶಿಕ್ಷಾ ಬಂದ್ರು ಅದನ್ನ ಕೊಡಬೇಕು. ಯಾಕ ಅಂತವು ಉಳಿಬಾರ್ದು. ಸಮಾಜವನ್ನೆಲ್ಲ ಕೆಡಿಸ್ತಾವ. ಮತ್ತೆ ಸಮಾಜ ಶಾಂತಿಯಿಂದ ಇರ್ಬೇಕಾತಂದ್ರೆ ಅಂತವ್ ಶಿಕ್ಷಾ ಮಾಡಬೇಕು. ಬಿಟ್ರೆ ರಾಜನೀತಿ ಅದ ಅದನ್ನ ಅವರು ಅನುಭವಿಗಳ ಹತ್ರ ಡಿಸ್ಕಷನ್ ಮಾಡಿ ನಿರ್ಣಯ ತಗೋತಿದ್ರು. ಮಹಾತ್ಮರ ರಾಜಗುರುಗಳಂತ ಇರ್ತಿದ್ರು. ಏನ ಸಮಾಲೋಚನೆ ಮಾಡ್ಬೇಕಾದ್ರೆ ಅವರ ಸನ್ನಿಧಾನಕ್ಕೆ ಬಂದು ಅದನ್ನ ನಿರ್ಣಯ ಮಾಡ್ಕೊಂಡ ಅದನ್ನ ಅಮೂಲ್ಯಾಗಿ ತರ್ತಿದ್ರು ಅವ್ರು. ಹೌದಿಲ್ಲ? ಆ ಪ್ರಕಾರ ರಾಜರು ಎಲ್ಲಿ ಒಬ್ರು ಅಂತ ಮಾರ್ಗದರ್ಶಕರು ಇರ್ತಿದ್ರು. ಅವರು ಅದನ್ನ ಮಾಡ್ಕೊಂಡು ಮುಂದೆ ಶಿವಾಜಿ ಮಹಾರಾಜ ರಾಮದಾಸರ ಆಜ್ಞೆ ಮೇರೆಗೆ ರಾಜ್ಯ ಕಾರಭಾರ ಮಾಡಿದ. ಶಿವಾಜಿ ಗುರು ರಾಮದಾಸರನ್ನ ಕೇಳಲೆ ಏನು ಮಾಡ್ತಿದ್ರು. ಎಲ್ಲ ಮಹಾತ್ಮರು ಒಬ್ಬರು ರಾಜಗುರುಗಳು ಅಂತ ಇರ್ತಿದ್ರು. ಅವರ ಆಜ್ಞೆ ಅವರ ಸಲಹೆ ಮೇರೆಗೆ ಅವನ್ನೆಲ್ಲ ಅಮೂಲ್ಯ ತರ್ತಿದ್ರು. ಅವರು ಹಿಂಗ ಮಾಡಿರಿ ಹಂಗಾಕೈತ್ರಿ ಅಂತ ಅದನ್ನ ಅವಲೋಕನ ವಿಚಾರ ಮಾಡಿ ಅದನ್ನ ಏನೋ ಒಂದು ನಿರ್ಣಯ ಮಾಡಿದ್ರು. ಅವಾಗ ಹೆಂಗ ನಡೀತಿತ್ತು? ಹೇಗ್ರಿ? ವ್ಯವಸ್ಥಿತವಾಗಿತ್ತು. ಅವಾಗ ಅವರ ಆಜ್ಞೆ ಮೇರೆಗೆ ನಡೀತಿತ್ತೆಲ್ಲ. ಯಾಕೆ ಅವರಲ್ಲಿ ನಂಬಿಗಿತ್ತು ಅವ್ರಿಗೆ. ಹೌದಿಲ್ಲ? ಸಮಾಧಿಯನ್ನು ಹೊಂದದ ಹೊರತಾಗಿ ಆತ್ಮ ಆನಂದಮಯವಾದ ಇರುವನ್ನು ಅನುಭವಿಸಲಿಕ್ಕೆ ಬರುವುದೂ ಇಲ್ಲ. ಪ್ರಯತ್ನ ಪೂರ್ವಕವಾಗಿ ಸಮಾಧಿಯನ್ನು ಹೊಂದಿದವನು ಪ್ರಾರಬ್ಧಕ್ಕನುಸಾರವಾಗಿ ಉತ್ಥಾನ ಆಗಿ ಬಂದು ಹೊರಗಿನ ವ್ಯವಹಾರದಾಗ ಅವನು ತೊಡಗ್ತಾನ. ಪ್ರಾರಬ್ಧ ಎಲ್ಲಿ ಮಠ ಇರ್ತೈತೆ ಅವಸಾನ ಕಾಲ, ಅಲ್ಲಿ ಮಠ ಇದ್ದ ಶರೀರ ಬಿದ್ದು ಹೋಗ್ಬಿಡ್ತದೆ. ಆ ಜೀವಿಗಳಿಗೆ ಯಾರ್ಯಾರ ಕಲ್ಯಾಣ ಆಕೈತಿ ಆಕೈತಿ. ಅದು ಅವ್ರು ಇರುವವರೆಗೂ, ಶರೀರ ಇರುವವರೆಗೂ. ಹೊರಗಿನ ಯಾವುದೇ ವಿಷಯ ವಸ್ತುಗಳಿಂದ ನಮಗೆ ಬೇಷ್ ಆಕೈತಿ ಅಂದ್ರೆ ಅದ್ರೊಳಗೆ ಆಸಕ್ತಿ ಹುಡ್ತೈತಿ ನಮಗೆ. ಹೌದಿಲ್ಲ? ಅದ್ರಾಗ ಸುಖ ಸಿಗ್ತೈತಿ ಅನ್ನೋ ಬುದ್ಧಿ ಇತ್ತಂದ್ರೆ ಆಸಕ್ತಿ ಹುಡ್ತೈತಿ. ನಮಗೇನು ಅದ್ರಾಗ ಇಲ್ಲಪ್ಪ ಅನ್ನೋದು ಹೊಳಿತಿ ಅದ್ರ ಖಾತ್ರಿ ಮಾಡ್ಕೊಂಡು ನಾವು ಅದ್ರ ಬಗ್ಗೆ ಉದಾಸೀನ ಭಾವ ಬಂದು ಇಲ್ಲ ಗೊತ್ತೈತಿ ಅದ್ರಾಗ ಏನು ಇಲ್ಲ. ಅದ್ರಾಗ ಐತೇನೋ ಸಿಗಬಹುದಂತ ಮನಸ್ಸಿನಾಗಿತ್ತಂದ್ರೆ ಅದು ಅಜ್ಞಾನ ಮುಸುಕ್ ಬಿಟ್ಟೈತಿ. ಅದನ್ನ ನೋಡ್ಕೊಳ್ಳುವಷ್ಟು ವಿಚಾರ ಇಲ್ಲದಕ್ಕ ಅದ್ರಾಗ ಸುಖ ಬುದ್ಧಿ ಉಂಟಾಗೈತಿ. ನಾವು ಈ ಕಾಗದ ಚೀಟ್ ಕಟ್ಟಿ ಹೋಗಿದ್ರೆ ಏನೋ ಐತಿ ಬಿಡೋದ್ರಾಗ ಅಂತ. ಹೌದಿಲ್ಲ? ಅದನ್ನ ಬಿಚ್ಚಿ ಬಿಟ್ಟಿರ್ತಿ ಅಂದ್ರೆ ಏನಿಲ್ಲ ಬಿಡ ಮರ ಹೊಳ್ಳಿ ನೋಡುದಿಲ್ಲ. ಏನೋ ಕಟ್ಟಿರ್ತಿರ್ಲಿ ಇದ್ರಾಗ ಚೀಟ ಟ್ಯಾಕ್ಸ್ ಐತಿ ಹರಿದಿಲ್ಲ ಹಂಗೈತಿ ಏನೋ ಇರ್ಬೇಕಿದ್ರಾಗ. ಹೌದಿಲ್ಲ? ಹಂಗ ಹೆಣಿಕೆ ಆಕೈತಿ. ಚಲೋ ಸಿಗಬಹುದು ನಾವು ಇದ್ರಾಗಂತ. ಅದನ್ನ ವಿಚಾರ ಮಾಡಿ ನೋಡಿದ್ರೆ ಏನೂ ಇಲ್ಲ ಅದ್ರಾಗ. ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಅದನ್ನ ಇಚ್ಛಾ ಮಾಡ್ತಾನೆ.
ಅದು ಸುಖ ಕೊಡ್ತೈತಿ ಅಂತ. ಕಾಮದ ಕಡ್ಡಿ ಆದ ಕೂಲೆ ಸಿಟ್ಟು ಬರ್ತೈತಿ, ಹೌದಿಲ್ಲ? ಸಿಟ್ಟು ಬಂದ ಕೂಲೆ ಅಂತ ಹೀನ ಕಥೆಗಳನ್ನ ಮಾಡ್ತಾನ ನಾವು. ಪೀಡ ಕೊಡುದು ಇನ್ನೊಬ್ಬರಿಗೆ, ಕೊಟ್ಕಾರ ಅದ್ರ ಪಾಪ ಕಥೆಗಳನ್ನ ಮಾಡಿದ ಕೂಲೆ ಅದ್ರ ಫಲ ಉಣ್ಬೇಕಾಗೈತಿ. ನಿಮ್ಮ ಧಾರವಾಡ ವಿದ್ಯಾ ಕೇಂದ್ರ ಅಂತೀರಿ, ಅಲ್ಲಿ ಸುಖಿಗಳಾದವ್ರು ಎಷ್ಟು ಮಂದಿ ಸಿಗ್ತೀರಿ? ಒಬ್ಬರ ಸಿಗ್ತಾರ ನಾವು ಔಷಧ ಕಲಿ ನಿಮ್ಮ ಧಾರವಾಡ ವಿದ್ಯಾ ಕೇಂದ್ರದೊಳಗ. ಸುಖ ಹೊಂದು ವಿದ್ಯೆ ಹೌದನ ಅದು? ಈ ವಿಶ್ವವಿದ್ಯಾ ಏನೈತೆ ಅಲ್ಲ, ವಿಶ್ವದೊಳಗೆ ತಿಳುವಳಿಕೆ ಮಾಡ್ಬೋದು, ಸುಖ ಶಾಂತಿಯನ್ನು ಹೊಂದಲಿಕ್ಕೆ ಆಕೈತಿ ಅದನ್ನ ಮಾಡೋದ್ರಿಂದ. ಅದು ವಿಶ್ವವಿದ್ಯೆ, ಅದು ಆತ್ಮವಿದ್ಯೆ ಅಲ್ಲ, ಬ್ರಹ್ಮವಿದ್ಯೆ ಏನಲ್ಲ. ಇನ್ನು ಆತ್ಮ ಸ್ವರೂಪ ಹೆಂಗ ಸಚ್ಚಿದಾನಂದದ, ಹಂಗ ಶರೀರದ ಸ್ವರೂಪ ಬ್ಯಾನಿದೆ. ಏನ್ ಸತ್ತು ಚಿತ್ತು ಆನಂದನ ನಿನ್ನ ಸ್ವರೂಪ, ನಿನ್ನ ಲಕ್ಷಣಗಳವ, ಹೌದಿಲ್ಲ? ಯಾವಾಗಲೂ ಇರುವುದು, ಎಲ್ಲವನ್ನ ಇರತಕ್ಕಂಥದ್ದು, ಸ್ವರೂಪವಾಗಿರ್ತಕ್ಕಂಥದ್ದು ನಿನ್ನ ಸ್ವರೂಪದ ಲಕ್ಷಣಗಳವು. ಈ ಶರೀರದ ಸ್ವರೂಪ ಹೆಂಗೈತೆ ಅಂದ್ರೆ ಇದಕ್ಕೆ ಬ್ಯಾನಿತ್ವಾಟ, ಕೆಟ್ಟ ಹೋಗುದು, ವಿಕಾರ ಆಗುದು, ನಾಶ ಆಗುದು, ಈ ಶರೀರ ಸ್ವರೂಪ. ಏನ್ ಶರೀರ ಬ್ಯಾನಿಯೊಳಗ ಹಡ್ದಾರ. ಶರೀರದ ಬ್ಯಾನಿ ಕಳ್ಕೊಳ್ಳೋದು ಸಾಧ್ಯನೇ ಇಲ್ಲ. ಆದ ಕಾರಣ ಬ್ಯಾನಿಯೊಳಗ ನಮ್ ಕೆಲಸ ಮಾಡ್ಕೊಂಡ್ಬಿಡ್ಬೋದು. ಈ ಶರೀರದ ಬ್ಯಾನಿ ಎಲ್ಲ ಕಳ್ಕೊಂಡ ನಾವು ಇದು ಕೆಲಸ ಮಾಡ್ಕೊಳಕ ಬ್ಯಾನಿ ಇಲ್ಲ, ಒಂದಿಲ್ಲ ಒಂಥರದ ಬ್ಯಾನಿ ಇರುವನ ಶರೀರದಲ್ಲಿ. ಬ್ಯಾನಿ ಇಲ್ಲ ಶರೀರ ಯಾವ್ದೈತಿ? ಏನ್ ಬ್ಯಾನಿ ತೋಟ ಅಂದಾರ. ಶರೀರ ಅಂದ್ರೆ ಬ್ಯಾನಿ ತೋಟ ಇದು ಅಂತ. ಬ್ಯಾನ್ಯಾಗನ ಹೋಗುದು ನಾನು ಕಡಿತನಕ ನಾವು ಬ್ಯಾನ್ಯಾಗ ನಮ್ ಕೆಲಸ ಮಾಡ್ಬೋದು. ನಾವು ಇದು ಹುಟ್ಟಬೇಕಾದ್ರು ಬ್ಯಾನಿ ತಿಂದ ಹಡ್ದಾರ ಇದನ್ನು. ಕಡಿತನಕ ನಾವು ಬ್ಯಾನಿ ಇರುದು. ಇಹಲೋಕದ ಭೋಗದ ಆನಂದ, ಪರಲೋಕದ ಭೋಗದ ಆನಂದ, ನಮ್ಮ ಸ್ವರೂಪದ ಆನಂದಕ್ಕೆ ಒಂದು ಹನಿ ಸಮ ಸರಿಯಾಗಲಾರದು, ಒಂದು ಹನಿ ಸುಧಾ ಸರಿಯಾಗಲಾರದು ಸ್ವರೂಪಾನಂದಕ್ಕೆ. ಆವ ಪರಿಯ ಸುಖವು ಭಾವಿಸಿ ಬೇರೆಣಿಸಿದೊಡೆ ಜೀವ ಪರಮರ ಯೋಗದ ನಿಜವನರಿದ ಅನುಭವಕ್ಕೆ ಸುಖ ಸರಿಗಾನೆ ಅಂತ. ಅದಕ್ಕೆ ಸರಿಯಾಗುದಿಲ್ಲ ಅಂತ. ಒಮ್ಮೆ ಇದರ ಅನುಭವ ಮಾಡಿದ ಅಂದ್ರೆ ನಿನಗೆಲ್ಲ ಇಹ ಪರದ ಭೋಗಾದಿಗಳೆಲ್ಲ ನಿಸ್ಸಾರ ಅನಿಸ್ತದೆ, ಚರಟ ಐತಿ ಬಿಡಿದಂತ. ವಿಶ್ವ ವಿಷಯ ಅನ್ನೋದೆಲ್ಲ ಚರಟಪ್ಪ. ಈ ಲೋಕದ ಭೋಗಾದಿಗಳಿರ್ಲಿ, ಪರಲೋಕದ ಭೋಗಾದಿಗಳಲ್ಲಿ ಇರಲಿ, ಎಲ್ಲದರ ಬಗ್ಗೆ ಉದಾಸೀನ ಭಾವ ತಾನಾಗುತ್ತೆ. ಇದರ ಅನುಭವ ನಿನಗಾತು ಅಂತಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲದಕ್ಕೆ, ನಿನ್ನಲ್ಲಿದ್ದದ್ದು ನಿನಗೆ ಗೊತ್ತಿಲ್ಲದಕ್ಕೆ ಇದಕ್ಕೆ ಬಾಯಿ ತಕೊಂಡ್ ಕುಂತಿ, ಹೌದಿಲ್ಲ? ಸಿಕ್ಕಿತೋ ಸಿಕ್ಕಾಕಿಲ್ಲೋ ಅಂತ. ನಿನ್ನಲ್ಲಿದ್ದದನ್ನು ಪೂರ್ಣ ಮರ್ತ ಇದ್ರ ವ್ಯಾಮೋಹಕ್ಕೆ ಬಿದ್ದು ಬಿಟ್ಟಿನಿ, ತೂರ್ಕಿ ವ್ಯಾಮೋಹಕ್ಕೆ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದಕ್ಕೆ ಮಹತ್ವ ಉಳಿದಿಲ್ಲ. ಇಹಲೋಕ ಮತ್ತು ಪರಲೋಕದ ಆನಂದವು ನನ್ನ ಸ್ವರೂಪದ ಆನಂದಕ್ಕೆ ಸರಿಯಾಗಲಾರದು. ಆದ್ದರಿಂದ ನಾನು ಧನ್ಯನು. ದುಃಖದಿಂದ ತುಂಬಿದ ಸಂಸಾರವನ್ನು ಈಗ ನಾನು ಕಾಣೆನು, ಆದ್ದರಿಂದ ನಾನು ಧನ್ಯನು ಅಂದ. ತೋರ್ದಂಗ ಆತಲ್ಲ ನನಗಿದು ಬಹಳ ಆನಂದದ ಅನುಭವದಾಗ ನಾನು ಅಂತ. ಇದ್ರ ನೆನಪು ಬಂದ್ರೆ ದುಃಖ ಆತಪ್ಪ, ಪಾಪಿ ಅವ, ಹೌದಿಲ್ಲ? ವಿಷಯಗಳು ಬಹಳ ನೆನಪು ಬಂದ್ರೆ ದುಃಖ ಆತ. ತನಗೆ ಇದ್ದೀವಪ್ಪ ಮರ ಒಳ್ಳೆ ಸುದ್ದಿ ತಂದಪ್ಪ ಇದ ಅಂತ, ಹೌದಿಲ್ಲ? ಹೆಂಗ್ ಕುಂತಿದ್ದೆ? ಆರಾಮ್ ಕುಂತಿದ್ದೀನಿ, ಇಲ್ಲದಲ್ಲಿ ಸುದ್ದಿ ಬಂದ್ ಕುಂತಿ ಬಾಯಿಲ್ ನೋಡ್ ಬಾಯಿಲ್ ಏನಾಗೈತಿ ಮನ್ಯಾಗ ಅಂತ ಬಂದ್ ಸುದ್ದಿ ಅವನಾರ ತಗದ ಅಂದ್ರೆ ಆಯ್ತು ನೋಡಿದಕ್ಕೆ ನೆಮ್ಮದಿ ಎಲ್ಲ ಕೆಟ್ಟ ಹೋಗ್ತಿ, ಎಲ್ಲ ಮರ್ತು ಬಿಡ್ತೈತಿ. ಏನ್ ಸುಡುಗಾಡ್ ಬೆಂಕಿ ಎತ್ತೈತಿ ಅದ್ರ ಹೊಳಿ ನೋಡ್ ನಂಗೆ ಉಳ್ಕೋಬೇಕಲ್ಲ, ಆಗೋದು ಬಿಡ, ಏನ್ ಆಗೋದಿಲ್ಲ ಆಕೈತಿ. ಇದ್ದ ಸ್ಥಿತಿಗೆ ಇದ್ದ ಇರುವಿಕೆಗೆ ಏನು ಆಗಿಲ್ಲ. ಈ ನಾ ಅಲ್ಲದ್ರೊಳಗಾಗೈತೆ, ಇರುವಿಕೆ ನಾನದೇನೆ, ನನ್ನೊಳಗೆ ಏನು ಆಗಿಲ್ಲ, ತೋರ್ಕೆಯಾಗ ಆಗೈತೆ ಅದನ್ನ ತಿಳ್ಕೊಂಡು ಗಟ್ಟಿ ಈ ವಿಚಾರ ದೃಢಪಟ್ಟಿತ್ತಂದ್ರೆ ನಮ್ಗೆ ಯಾವ ಬಾಧೆನೂ ಆಗೋದಿಲ್ಲ. ಈ ಲೋಕದ ವಸ್ತುಗಳನ್ನು ಉಪೇಕ್ಷಾ ಮಾಡಿದ ಅಂದ್ರೆ
ಬುದ್ಧಿ ಬ್ರಹ್ಮಚಿಂತನದಲ್ಲಿ ನಿರ್ವಿಘ್ನವಾಗಿ ನಿಲ್ತೈತಿ. ಹೌದು, ವೈರಾಗ್ಯ ಬರ್ತಾಗೆ ಇದು ಅನುಭವಕ್ಕೆ ಬರೋದಿಲ್ಲ ನಮ್ಗೆ. ಹೌದು, ಉದಾಸೀನ ಎಲ್ಲದ್ರ ಬಗ್ಗೆ ಉದಾಸೀನತೆ ಧರಿಸಿದೆ ಅಂತ ಎದ್ರಾಗೂ ಆಸಕ್ತಿ ಉಳಿಬಾರ್ದು. ನಿನ್ನ ಮನಸ್ಸಿನ ಕಲ್ಪನಾ ನಿನ್ನ ಮನಸ್ಸಿಗೆ ಬಾಧಕ ಆಗಿತ್ತು. ಏನ್ ಈ ಕಲ್ಪನೆಗಳಿಂದ ಇದು ಸ್ಥಿತಿ ನಿನಗೆ ಅನುಭವಕ್ಕೆ ಬರ್ದಂಗ್ ಮಾಡೈತೆ. ಅದಕ್ಕೆ ಕಲ್ಪನೆಗಳನ್ನು ಸರಿಸಿದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೆ ಮಾಡ್ಕೊಂಡು ಇರ್ಲಿಕ್ಕೆ ಬರ್ತದೆ. ನಾವೆಲ್ಲ ಯಾಕೆ ಸಂಕಟವನ್ನು ಹೊಂದಾಗತ್ತೇವೆ ಅಂದ್ರೆ ಶರೀರ ಅವಲಂಬನ ಮಾಡಿ. ಅದನ್ನ ಅವಲಂಬನ ಮಾಡಿದವರೆಲ್ಲರೂ ಸಂಕಟ ಹೊಂದೋದು. ಸುಖಿಗಳಾದವರೆಲ್ಲ ಇದನ್ನ ಅವಲಂಬನ ಮಾಡಲಿಲ್ಲ, ಶರೀರ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಂಡು ಮುಕ್ತರಾದವರು. ಏನೆಲ್ಲ ಸಂಕಟ ಇರೋದು ಈ ಶರೀರ ಇದ್ದಾಗ ನೋಡ್ರಿ. ಶರೀರ ಸಂಬಂಧ ತಪ್ಪಿದಾಗ ದುಃಖ ಯಾರಿಗೈತೆ ಹೇಳ್ರಿ? ನಿದ್ದೆ ಎತ್ತಾಗ ಎಲ್ಲ ಸಂಬಂಧ ತಪ್ಪೈತಿ. ಅಲ್ಲಿ ಹೆಂಗದೆ ಅಂದ್ರೆ ನಿದ್ದೆ ಒಳಗಿನ ಸ್ಥಿತಿ ಹೆಂಗೈತಿ ನೋಡ, ಶರೀರ ಸಂಬಂಧ ತಪ್ಪಿಸ್ಕೊಂಡೆ ಹೆಂಗೆ ಎಚ್ಚರಿಕೆ ಒಳಗೆ ಇರಾಕಲಿ ಅಂತ. ಅದು ತಿಳಿಯಲೇ ಸಂಬಂಧ ಇರ್ತೈತಿ, ಇಲ್ಲಿ ತಿಳಿದ ಸಂಬಂಧ ತಪ್ಪಿಸ್ಬೇಕು. ಹೆಂಗೆ ತಿಳಿದ ಇವೆಲ್ಲ ಅನಿತ್ಯ ಇದಾವ, ದುಃಖ ರೂಪ ಇದಾವ, ನನಗೆ ಗಣ್ಯವಾಗಿದಾವ, ನಾನ ಬೇರೆ ಅವ ಬೇರೆ ಅಂತ ತಿಳಿದ ಸಂಬಂಧವನ್ನ ತಪ್ಪಿಸ್ಕೊ. ಏನ್ ಎಲ್ಲದರ ಅಭಿಮಾನ ಕೈ ಬಿಡ್ಬೇಕು ನೋಡ್ರಿ. ನಿರಭಿಮಾನ, ಅದೇ ವಿದ್ಯೆಗೆ ಭೂಷಣ ಅಂತಾರೆ. ಯಾವ ಅಭಿಮಾನ ಇರಬಾರ್ದು. ಪ್ರತ್ಯಕ್ಷವನ್ನು ಅವಲಂಬಿಸಿಕೊಂಡು ಪ್ರಮಾಣಾದಿಗಳದು. ಪ್ರತ್ಯಕ್ಷ ಅನ್ನೋ ಇಂದ್ರಿಯಗಳನ್ನು ಅವಲಂಬಿಸಿಕೊಂಡದವು. ಆತ್ಮನಿಗೆ ಇವುಗಳ ಸಂಬಂಧ ಮೊದಲೇ ಇಲ್ಲ, ವಿಷಯಗಳ ಸಂಬಂಧ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಅದರಿಂದ ಏನಾಗೈತಿ ನೋಡ್ಕೋರಿ. ಜನ್ಮಾಂತರ ಮಾಡ್ಕೊಂತ ಬಂದಿರಿ. ಇನ್ನು ಮ್ಯಾಗಾರ ಎಚ್ಚರ ಆಗ್ರಿ. ಅದನ್ನ ಅವೆಲ್ಲ ಅನಿತ್ಯದಾವ, ದುಃಖ ರೂಪಿ ಅದಾವ ಅಂತ ತಿಳಿದು ಉದಾಸೀನ ಮಾಡಿದಾಗ ಹೆಂಗಿರ್ತೈತಿ ನೋಡ್ಕೋರಿ. ಅದನ್ನ ಬಿಟ್ಟಾಗ ಹೆಂಗೈತಿ, ಅದನ್ನ ಮಾಡುವಾಗ ಹೆಂಗೈತಿ. ಆ ನಿದ್ದೆ ಹೆಚ್ಚಾಗಿ ಯಾವ ಇಂದ್ರಿಯ ಸಂಪರ್ಕ ಹೋಗಿಲ್ಲ, ಹೆಂಗ ನಾವಿದಿ ಎಚ್ಚರಿಕೆಯಾಗಿ ಚಾಲು ಮಾಡಿದವನ. ಎಚ್ಚರ ಆದ ಕೂಲಿ ಚಾಲು ಆಯ್ತಪ್ಪ. ಕಣ್ಣಿನ ರೂಪ, ಕಿವಿ ಗಾಯನ, ನಾಲಿಗೆ ರುಚಿ, ನಿನ್ನ ಆಯುಷ್ಯನೂ ಅಲ್ಲ ಅದ್ರಾಗ ಹೇಳದಲ್ಲ. ವಿಷಯದ ಸಂಪರ್ಕಕ್ಕೆ ಹೋಗದಾಗ ಅವನು ಬಿಟ್ಟಿರಾಕ್ ಕಲಿ. ಬಿಟ್ಟಾಗ ಹೆಂಗೈತಿ, ಆರಾಮ ಐತಿಲ್ಲ. ಅವು ಎದಕ್ ಬೇಕಾಗಿ, ಅವು ಇಲ್ಲೇ ನಮ್ಗೆ ಆರಾಮ ಇರಾಕ್ ಬರ್ತೈತಿ. ಅವ್ರ ಸಂಬಂಧ ತೇಗ್ಬೇಕಾಗಿದೆ, ಅವ್ನು ತೃಪ್ತಿ ಪಡಿಸ್ಕೊಳ್ಳೋ ಸಂಬಂಧ. ಹಗಲಿ ರಾತ್ರಿ ದುಡು ತೃಪ್ತಿ ಪಡಿಸಕ್ ಆಗಲಿಲ್ಲ. ಜೀವನ ಎಲ್ಲ ಹಿಂಗ ಶರೀರ, ಎಷ್ಟೋ ಶರೀರಗಳು ಹಾಳು ಮಾಡ್ಕೊಂಡೆ ಅವನು ತೃಪ್ತಿ ಪಡಿಸ್ಬೇಕಂತ. ತೃಪ್ತಿ ಆಗುವಂಗಿಲ್ಲ. ಇದು ಒಳಗೆ ಗಟ್ಟಿ ಆಗ್ಬೇಕಲ್ಲ. ತೃಪ್ತಿ ಮಾತ್ರ ನಮ್ಮಲ್ಲಿ ಐತಿ. ಜ್ಞಾನದಿಂದ ನಮ್ಮನ್ನು ನಾವು ತಿಳ್ಕೊಂಡಾಗ ನಮಗೆ ತೃಪ್ತಿ. ನಾವು ಯಾರಿದ್ದೇವನ್ನ ತಿಳ್ಕೊಂಡಾಗ ಜ್ಞಾನಾಮೃತ ಏನು ತೃಪ್ತಶ್ಯ, ಅವಾಗ ನಾವು ಮಾಡಿದ್ದ ಸಾರ್ಥಕ ಆತ. ಇದಕ್ಕಾಗಿ ಮಾಡಿದಂತ ಪ್ರಯತ್ನ ಅಂತ, ನಿಜವನ್ನ ತಿಳ್ಕೊಳ್ಳೋ ಸಂಬಂಧ ಮಾಡುವಂತ ಪ್ರಯತ್ನ, ಜ್ಞಾನ ಪ್ರಾಪ್ತಿಗಾಗಿ ಮಾಡ್ಕೊ. ಅಂದಾಗ ಜನ್ಮ ಸಾರ್ಥಕ ಆತ ನಮ್ಗೆ. ಇಲ್ಲಾಂದ್ರೆ ವಿಷಯಗಳ ಪ್ರಾಪ್ತಿಗಾಗಿ ನಾವು ಏನ್ ಪ್ರಯತ್ನ ಮಾಡಿದೆಲ್ಲ ವ್ಯರ್ಥ. ನೀನು ಎಷ್ಟು ಗಳಿಸಿದ್ರು ಎಷ್ಟು ಭೋಗಿಸಿದ್ರು ಅವು ಉಳಿದಿಲ್ಲ. ವ್ಯರ್ಥ ಶ್ರಮ, ಗುಡ್ಡಕ್ಕಲ್ಲಿ ಹೊತ್ತಾಗ ಅಂದಾರಲ್ಲ. ಅದಕ್ಕಾಗಿ ನೋಡ್ಕೋ, ಸುಖದಾಯಕ ಜೀವನ ಯಾವುದು, ದುಃಖದಾಯಕ ಜೀವನ. ವಿಷಯದ ಸಂಪರ್ಕ ಹೋಗದ ಜೀವನ ಸುಖದಾಯಕ ಐತಿ, ದುಃಖದಾಯಕ ಐತಿ. ಅದನ್ನೆಲ್ಲ ಕೈ ಬಿಟ್ಟ ಯಾವುದೇ ವಿಷಯದ ಸಂಪರ್ಕ ಹೋಗಿಲ್ಲೇ ಇದ್ದವ್ರ ಜೀವನ ಹೆಂಗೈತಿ ನೋಡ್ಕೊ. ನೆಮ್ಮದಿಯಿಂದ ಇರ್ಬೇಕನ್ನೋಂಗಿದ್ರೆ ಅವನು ತೊರೆ ವಿಷಯ ವಸ್ತುಗಳ ಸಂಬಂಧ ತಪ್ಪಿಸ್ಕೊಂಡು ಸಂಬಂಧ ಹಚ್ಕೊಂಡೆ ಅಂದ್ರೆ ಚಾಲು ಆಯ್ತು ನೋಡ್ರಿ. ಬಳಲಿಕೆ ತಪ್ಪೋದ್ರಲ್ಲಿ ನೀವು ಆರಾಮ್ ಬೇಕಾಗಿತ್ತಂದ್ರೆ ಸಂಬಂಧ ಲಿಂಗ ತಪ್ಪಿಸ್ಕೋದನ್ನ. ವಿಷಯಗಳ ಸಂಬಂಧ ತೊರೆ ಅದ, ಅವು ಅವಶ್ಯಕತೆ ಇಲ್ಲ. ಆರಾಮ್ ಇರ್ಬೇಕಂದ್ರ ವಿಷಯಗಳ ಸಂಪರ್ಕ ಬೇಕಾಗಿಲ್ಲ. ಅಂಟ ಹೊಂದಾಕ ಬೇಕಾಗ್ಯಾವ. ಆ ಕಡಿಕೆ ಎಲ್ಲರಿಗೆ ಅದನ್ನ ಕೊಟ್ಟಾವಿಲ್ಲ. ಅವು ತನ್ನ ಹಂತೆಯಲ್ಲಿ ಏನೈತೆ ಅದನ್ನ ಕೊಡ್ತೈತೆ. ವಿಷಯದ ಸಂಪರ್ಕ ಹೋಗಿ ಸುಖ ಕೊಡ್ತೈತೆ ಅಂತ ನೀ ಕಲ್ಪಿಸ್ಕೊಂತ ಇಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅದು ಮತ್ತು ತನಗೆ ಏನೈತೆ ಅದನ್ನ ಕೊಡುದು.
ಇದು ಹೊಳಿಬೇಕಲ್ಲ ನಮ್ಗ. ಎಷ್ಟು ಹುಟ್ಟಿ ಹುಟ್ಟಿ ಬಂದು ಇದನ್ನ ಮಾಡವ ಮತ್ತು ಧನು ಆಗುವುದನ್ನು ಮಾಡವ. ಈಗ ಧನು ಕಳ್ಕೋಬೇಕಾಗಿತ್ತು ನಾವು. ಅಂದಿಂದ ವಿಷಯಗಳನ್ನ ತೊರಿ ಅದ್ರ ನೆನಪು ಮಾಡೋದು ಕೈ ಬಿಡು ಅಂದ ನೀನು ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಬಿಡು.